शुश्रूषा कृष्ण पूजा रतम मुनिम विश्वेशम इष्टदम वंदे परिव्राट चक्रवर्तिनम। ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಯತಿಕುಲ ಚಕ್ರವರ್ತಿಗಳಾದ ಪ್ರಾತಸ್ಮರಣೀಯರಾದಂತಹ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ಅನೇಕ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾಗಿರ್ತಕ್ಕಂತಹ ಹಾಗೂ ಸುಪ್ರಸಿದ್ಧ ಪ್ರಖ್ಯಾತ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀಯುತ ಚತುರ್ವೇದಿ ವೇದವ್ಯಾಸಾಚಾರ್ಯರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ CH ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದಿತೆ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಲೌಕಿಕ ವ್ಯಕ್ತಿತ್ವ. ಅವರು ಲಕ್ಷಾಂತರ ಮಂದಿಗೆ ವಿಶಿಷ್ಟವಾದ ಅನುಗ್ರಹವನ್ನ ಅವರು ಮಾಡಿದ್ದಾರೆ. ಆ ಅನುಗ್ರಹದ ವೈವಿಧ್ಯ ಅದು ಅವರ್ಣನೀಯವಾಗಿರ್ತಕ್ಕಂಥದ್ದು. ವೈವಿಧ್ಯ ಅದು ಯಾವ ರೀತಿ ಅಂತ ನಾವು ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನುಗ್ರಹ, ಅಂತಹ ಆಶೀರ್ವಾದವನ್ನ ದೇವತೆಗಳಾದವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂತಹ ವಿಶಿಷ್ಟ ಅನುಗ್ರಹವನ್ನ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಸಾವಿರಾರು ಜನಕ್ಕೆ ಅವರು ಮಾಡಿದ್ದಾರೆ. ಅವರ ಅನುಗ್ರಹದ ಆಶೀರ್ವಾದದ ರುಚಿಯನ್ನ ಆಸ್ವಾದನೆ ಇವತ್ತಿಗೂ ಕೂಡ ಮಾಡ್ತಾ ಇರ್ತಕ್ಕಂಥವ್ರು, ಆ ಸುಖವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಅವರಿಗೆ ಮಾತ್ರ ಗೊತ್ತಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವರು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರು. ಇಲ್ಲಿ 10 ವರ್ಷಗಳ ಕಾಲ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಅನಂತರ ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು. ಚಂದ್ರಿಕಾ, ನ್ಯಾಯಾಮೃತ ಇಂತಹ ವ್ಯಾಸರಾಜರ ಕೃತಿಗಳು ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂತಹ ಕೃತಿಗಳು, ಅವುಗಳ ಅಧ್ಯಯನ. ಅದರ ಜೊತೆಗೆ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣಃ ಎಂಬುದಾಗಿ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳಿದಂತೆ ಪುರಾಣಗಳ ಅಧ್ಯಯನ ಅತ್ಯಂತ ಮುಖ್ಯವಾದದ್ದು. ನಮ್ಮ ಚತುರ್ವೇದಿ ವೇದವ್ಯಾಸಾಚಾರ್ಯರು ಪುರಾಣಗಳ ಅಧ್ಯಯನವನ್ನ ತುಂಬಾ ವಿಶೇಷವಾಗಿ ಮಾಡಿರ್ತಕ್ಕಂಥವ್ರು. 4 ವೇದಗಳನ್ನ ಅಧ್ಯಯನ ಮಾಡಿರೋದ್ರಿಂದ ಅವರನ್ನ ಚತುರ್ವೇದಿ ವೇದವ್ಯಾಸಾಚಾರ್ಯರು ಅಂತಲೇ ಕರೆಯೋರು. ಆ ಚತುರ್ವೇದಿ ಅಂತನೋ ಹೆಸರು ಅದು ಸಾಂಕೇತಿಕವಾದದ್ದಲ್ಲ, ಅದು ಅದು ರೂಢವಾಗಿರ್ತಕ್ಕಂಥದ್ದಲ್ಲ, ಅದು ಕೌಟುಂಬಿಕವಾಗಿರ್ತಕ್ಕಂತಹ ಒಂದು ನಾಮ ಅಲ್ಲ, ಒಂದು ಬಿರುದಲ್ಲ. ಅದು 4 ವೇದಗಳನ್ನು ಅಧ್ಯಯನ ಮಾಡಿರೋದ್ರಿಂದಲೇ ಅವರನ್ನ ಚತುರ್ವೇದಿ ವೇದವ್ಯಾಸಾಚಾರ್ಯರು ಎಂಬುದಾಗಿ ಕರೀತಕ್ಕಂಥದ್ದು. ಹೀಗೆ ವೇದಗಳ ಅಧ್ಯಯನ, ವೇದಾರ್ಥದ ನಿರ್ಣಾಯಕವಾಗಿರ್ತಕ್ಕಂತಹ ಪುರಾಣ, ಇತಿಹಾಸ, ಅವುಗಳ ಅಧ್ಯಯನ, ಹೀಗೆ ಬಹಳಷ್ಟು ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು ವೇದವ್ಯಾಸಾಚಾರ್ಯರು. ಅವ್ರು ಇದುವರೆಗೂ ಕೂಡ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಕೃತಿಗಳು ಭಾಗವತ 12 ಸ್ಕಂದ, 18,000 ಶ್ಲೋಕದ ಅನುವಾದ, ಹರಿವಂಶ, ಹೀಗೆ ಒಂದಲ್ಲ ಎರಡಲ್ಲ 100 ಕೃತಿಗಳನ್ನ ಅವರು ನಮ್ಮ ಸಾರಸ್ವತ ಪ್ರಪಂಚಕ್ಕೆ ಕೊಟ್ಟು, ನಮ್ಮ ಸಾರಸ್ವತ ಪ್ರಪಂಚ ಇವತ್ತು ತುಂಬಾ ಸಂಪದ್ಭರಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ವೇದವ್ಯಾಸಾಚಾರ್ಯರು ಕಾರಣ ಎಂಬುದಾಗಿ ನಾವು ಘಂಟಾಘೋಷವಾಗಿ ಹೇಳಬಹುದು. ಹೀಗೆ ಕನ್ನಡದ ಓದುಗರಿಗೆ ರಸದೌತಣವನ್ನೇ ಉಳಿಸಿರ್ತಕ್ಕಂಥವ್ರು ವೇದವ್ಯಾಸಾಚಾರ್ಯರು. ಅದರ ಜೊತೆಗೆ ನಿರಂತರವಾಗಿ ಪಾಠ ಪ್ರವಚನ, ಅನೇಕ ಜಿಜ್ಞಾಸುಗಳಿಗೆ ಅವರ ಮನೆಗಳಲ್ಲೇ ವಿದ್ಯಾರ್ಥಿಗಳಿಗೆ ಶಾಸ್ತ್ರ ಪಾಠ, ಅದರ ಜೊತೆಗೆ ಉಪನ್ಯಾಸ, ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು, ಗೀತೆ, ಯಾವುದೇ ವಿಷಯಗಳನ್ನ ಕೊಟ್ಟರೂ ಕೂಡ ತುಂಬಾ ನಿರರ್ಗಳವಾಗಿ ಮಾತನಾಡ್ತಕ್ಕಂತಹ ವಕ್ತೃತ್ವ, ಪಾಂಡಿತ್ಯ ಎಲ್ಲವೂ ಕೂಡ ಗುರುಗಳ ಅನುಗ್ರಹದಿಂದ ವೇದವ್ಯಾಸಾಚಾರ್ಯರಿಗೆ ಬಂದಿದೆ. ಇನ್ನೊಂದು, ಈ ವಿದ್ವತ್ತಿರ್ತಕ್ಕಂಥವ್ರು ಇನ್ನೊಬ್ಬರನ್ನ ಆಧರಿಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆ. ಯಾಕೆಂದ್ರೆ ವಿದ್ವತ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಂಕುಚಿತ ಸ್ವಭಾವ ಜಾಸ್ತಿ. ಅದು ನಮ್ಮ ವೇದವ್ಯಾಸಾಚಾರ್ಯರು ಹಾಗಲ್ಲ. ಅವರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಜಯತೀರ್ಥರ ಆರಾಧನೆ, ವಿಜಯದಾಸರ ಆರಾಧನೆ, ವರ್ಷವಿಡೀ ಅನೇಕ ವಿದ್ವಾಂಸಗಳನ್ನ ತಾವೇ ತಮ್ಮ ಮನೆಗೆ ಕರೆಸಿ ಅವ್ರಿಗೆ ಅಲಂಕಾರ ಪಂಕ್ತಿ ಅಂತ ಮಠಗಳಲ್ಲಿ ಏನ್ ಮಾಡ್ತಾರೆ, ಅದಕ್ಕಿಂತಲೂ ಕೂಡ ಮಹತ್ವಪೂರ್ಣವಾಗಿ, ವೈಶಿಷ್ಟ್ಯಪೂರ್ಣವಾಗಿ ವಿದ್ವಾಂಸರುಗಳನ್ನ ಆಧರಿಸ್ತಕ್ಕಂತಹ ಒಂದು ಹೃದಯ ವೈಶಾಲ್ಯ, ಔದಾರ್ಯ, ಅದು ನಮ್ಮ ವೇದವ್ಯಾಸಾಚಾರ್ಯರಿಗೆ ಇದೆ. ಹೀಗೆ ವೇದವ್ಯಾಸಾಚಾರ್ಯರು ಈ ವಿಧವಾದ ದೇವತಾ ಸೇವೆ ಆದರೆ ಇನ್ನೊಂದು ವಿಧವಾಗಿ ಹಿಂದೆ ಹಲವಾರು ಗುಲ್ಬರ್ಗ ಅಲ್ಲೆಲ್ಲ ಪ್ರವಾಹ ಬಂದಾಗ
ತಾವು ಜನರುಗಳಿಂದ ಭಿಕ್ಷೆ ಬೇಡಿ ಅಲ್ಲಿ ಬಂದಿರತಕ್ಕಂತಹ ಅಕ್ಕಿ ಬಟ್ಟೆ ತಾವೇ ಕೈಯಿಂದ ಹಣವನ್ನು ಕೂಡ ಹಾಕಿ ಬಡಬಗ್ಗರುಗಳಿಗೆಲ್ಲ ದಾನವನ್ನ ಮಾಡಿರ್ತಕ್ಕಂಥವ್ರು. ಹೀಗೆ ಸಾಮಾಜಿಕ ಸೇವೆಯಲ್ಲೂ ಕೂಡ ವೇದವ್ಯಾಸಾಚಾರ್ಯರು ಭಾಗವಹಿಸಿರ್ತಕ್ಕಂಥವ್ರು. ಹೀಗೆ ಸಾಮಾಜಿಕ ಸೇವೆ, ಧಾರ್ಮಿಕ ಸೇವೆ ಅದೆಲ್ಲ ಶ್ರೀಪಾದಂಗಳವರು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದವರು. ಅವರ ಶಿಷ್ಯರಾಗಿ ವೇದವ್ಯಾಸಾಚಾರ್ಯರು ಕೂಡ ಆ ಗುರುಗಳ ಮಾರ್ಗವನ್ನೇ ಅನುಸರಿಸಿ ಅವರು ಕೂಡ ಧಾರ್ಮಿಕವಾದ ಅನೇಕ ಕಾರ್ಯಕ್ರಮಗಳನ್ನ ತಮ್ಮ ಮನೆಯಲ್ಲಿ ಯಾವಾಗ್ಲೂ ಏರ್ಪಡಿಸ್ತಾ ಇರ್ತಾರೆ, ಉಪನ್ಯಾಸಗಳನ್ನ ಏರ್ಪಡಿಸ್ತಾ ಇರ್ತಾರೆ. ಹಾಗೆ ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ವಿಶಿಷ್ಟ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ವೇದವ್ಯಾಸಾಚಾರ್ಯರು ಇವತ್ತು ನಮ್ಮ ಪ್ರಾರ್ಥನೆ ಮೇರೆಗೆ ಶ್ರೀಪಾದಂಗಳವರ ಅಲೌಕಿಕ ವ್ಯಕ್ತಿತ್ವವನ್ನ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಶ್ರೀಪಾದಂಗಳವರ ಜೊತೆಗೆ ಹಲವಾರು ವರ್ಷಗಳ ಒಡನಾಟ ವೇದವ್ಯಾಸಾಚಾರ್ಯರಿಗಿದೆ. ಆದ್ರಿಂದ ಅದೆಲ್ಲ ಸಿಹಿ ಬಾಂಧವ್ಯ ಅವರ ಜೊತೆಗೆ ಇರತಕ್ಕಂತಹದ್ದು ಅನೇಕ ಸಿಹಿ ಘಟನೆಗಳು ಅದನ್ನೆಲ್ಲ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಪೂಜ್ಯ ಆಚಾರ್ಯರಿಗೆ ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ ವೇದವ್ಯಾಸಾಚಾರ್ಯರ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವಜ್ಜಿನಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ನಮರಾಸುರ ಸಿದ್ಧವಂದ್ಯಂ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತವಾದಾನ್ ನಿರಶ್ಚಗತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿತಿ ಪ್ರತಿಪಾದಯಂತಂ ಆನಂದತೀರ್ಥಮರಿವರ್ಯಮಹಂ ನಮಾಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ನಿತ್ಯಃ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಿಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಜ ಚಕ್ರವರ್ತಿನಂ. ಪರಮ ಪೂಜ್ಯರಾದ ವಿಶ್ವೇಶತೀರ್ಥರ ಬಗ್ಗೆ ಹೇಳಲಿಕ್ಕೆ ಒಂದು ತಿಂಗಳು ಸಮಯ ಕೊಟ್ಟರು ಕೂಡ ಅದು ಮುಗಿಯದೇ ಇರತಕ್ಕಂಥ ಒಂದು ಕಾರ್ಯಕ್ರಮ. ಅಷ್ಟೊಂದು ಮಹಿಮೆಗಳನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲ ಸ್ವಂತ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯ ಆದ್ದರಿಂದ ಇಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ. ನಾವೇನು ಅವರ ಜೊತೆ ಇದ್ದಾಗ ಅವರ ಮಹಿಮೆಗಳನ್ನ ನಾವೇ ತಿಳ್ಕೊಂಡು ನಾವು ಅನುಭವಿಸಿದ್ದೇವೆ. ಆಗ ನಮಗೆ ಗೊತ್ತಾಗ್ತಾ ಇದ್ದಿಲ್ಲ ಆ ವಿಷಯ. ಆದ್ರೆ ಈಗ ಪ್ರಸ್ತುತ ಅವರ ಮಹಿಮೆಗಳೇನಿದೆ ಅದನ್ನ ನಾವು ತಿಳ್ಕೊಂಡಾಗ ಎಂತ ಒಂದು ಹೃದಯ ವೈಶಾಲ್ಯ ವಿಶ್ವೇಶ ತೀರ್ಥರು ಎಂಬುದಾಗಿ ನಾವು ಈಗ ಮನಗಾಣಬಹುದಾದ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ವಿಶ್ವದರ್ಶನ ವಿಶ್ವೇಶ್ವರ ವಿಶ್ವದರ್ಶನ ಎಂಬತಕ್ಕಂಥ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ನನ್ನ ಒಂದು ಅನುಭವವನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಸುಮಾರು ನಾನು 8 ವರ್ಷಕ್ಕೆ ಉಪನಯನ ಆದುಕೊಳ್ಳೆ ವಿದ್ಯಾಪೀಠಕ್ಕೆ ಬಂದಾಗಲಿಂದಲೂ ಕೂಡ ಸುಮಾರು ಅಲ್ಲಿ ನಾನು 12 ವರ್ಷ ಅಧ್ಯಯನ ಮಾಡಿ ಆದ್ಮೇಲೆ ಪುನಃ 4 ವರ್ಷ ಅಲ್ಲೇ ಪಾಠವನ್ನ ನಾ ಮಾಡ್ತಾ ಇದ್ದವನು. ಅದಕ್ಕೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದು. ಅನಂತರದಲ್ಲಿ ಇನ್ನ ಹೊಸ ಹೊಸ ವಿದ್ಯಾರ್ಥಿಗಳು ಬರ್ತಾನೆ ಇರ್ತಾರೆ. ಅದಕ್ಕೆ ನಾವು ಹೋಗಿ ಬರ್ತೀನಿ ಸ್ವಾಮಿ ಅಂತ ನಾನು ಅವರಿಗೆ ಹೇಳಿದೆ. ಅವರಿಗೆ ಅದಕ್ಕೆ ಅವ್ರಿಗೆ ಎಲ್ಲ ನಾನು ಬಿಟ್ಟು ಹೊರಟೋಗ್ತಾ ಇದ್ದೀರಿ ಅಂತ ಆಗಲೇನೆ ಹೇಳಿದ್ರು. ಇನ್ನು ಹೋಗೇ ಇಲ್ಲ, ನಾವು ಹೋಗ್ತೇನೆ ನಾನು ಅಂತ ಅಷ್ಟೇ ಹೇಳಿದ್ದಷ್ಟೇ. ಅಂದ್ರೆ ಅವರ ಹೃದಯ ವೈಶಾಲ್ಯ ಎಷ್ಟು ಅಂತ ಹೇಳಿದ್ರೆ ಇನ್ನು ಹೋಗೇ ಇಲ್ಲ, ಇನ್ನು ಹೋಗ್ಲಿಕ್ಕೆ ಇನ್ನು ಸುಮ್ಮನೆ ಪೀಟಿಗೆ ಆಗ್ತಾ ಇದ್ದೇನೆ ಅಷ್ಟೇನೆ. ಆಗ್ಲೇನೆ ಅವರು ಬೇಜಾರು ಮಾಡ್ಕೊಂಡು ನಾತ ಮಾತಾಡದೆ ಹೊರಟೋದ್ರು ದೂರ. ಆಮೇಲೆ ಪುನಃ ಹೋಗಿ ಅವ್ರನ್ನ ಕೂತ್ಕೊಂಡು ಸ್ವಾಮಿ ನೀವು ಹೋಗು ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ನೀವು ಹೇಳ್ದಾಗ ಇರ್ತೀನಿ ಅಂತ ಹಂಗೆ ಹೇಳಿದ ಮೇಲೆ ಇಲ್ಲಿ ಆಗ್ಲಿ ವಿಚಾರ ಮಾಡೋಣ ಅಂತ ಹೇಳಿದ್ರೆ ಅಷ್ಟೋ ವಿಚಾರ ಮಾಡಲಿಲ್ಲ. ಕಡೆಗೆ ಆಮೇಲೆ ಒಬ್ಬೊಬ್ಬರೇ ಬರ್ತಾ ಇದ್ದಾಗ ಸರಿ ನಾನು ಅವರ ಅನುಮತಿಯನ್ನ ಬೇರೆ ರೀತಿಯಲ್ಲಿ ಕೇಳಿ ನಾನು ಪುನಃ ಇಲ್ಲಿ ಬರಬೇಕಾಯ್ತು. ಹೀಗೆ ಅವರು ಯಾರಾದ್ರೂ ಇದ್ದವರು, ಸಮೀಪ ಇದ್ದವರು ಅವ್ರು ಸ್ವಲ್ಪ ಕಣ್ಮರೆ ಆದ ಸಾಕು ಅವ್ರ ಭಾರಿ ಒಂದು ದುಃಖವನ್ನ ಅವರು ಅಭಿವ್ಯಕ್ತ ಪಡಿಸ್ತಾ ಇದ್ರಿ ಎಂಬುದು ಅವರ ಒಂದು ಒಡನಾಟದಿಂದ ನಮ್ಗೆ ಗೊತ್ತಾಗ್ತಾ ಇದ್ದಾರೆ. ಅಂದ್ರೆ ಒಂದೊಂದೇ ಘಟನೆಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಅವರದು ಒಂದು ಸಾರಿ ಕಲ್ಕತ್ತಾ
ಸಪ್ತಾಹದಲ್ಲಿ ಚಾತುರ್ಮಾಸ್ಯ ಮಾಡಬೇಕಾಗಿದೆ. ಚಾತುರ್ಮಾಸ್ಯಕ್ಕೆ ಹೋಗಿ ಚಾತುರ್ಮಾಸ್ಯದಲ್ಲಿ ಅಲ್ಲಿ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯಲ್ಲಿ ಇರತಕ್ಕಂಥ ಒಬ್ಬ ನಾಸ್ತಿಕ ವ್ಯಕ್ತಿ ಇದ್ದಾನ. ಅವನು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮ ನಗಾರಿಯಂತೆ, ಜಾಗಟೆಯಂತೆ, ಶಂಖಗಳಂತೆ ಎಲ್ಲ ಒಂದು ಊದೋದು ಪದ್ಧತಿ ಇದೆ. ಆ ಪಕ್ಕದಲ್ಲಿ ಇರತಕ್ಕಂಥ ಒಬ್ಬ ನಾಸ್ತಿಕ ಏನಿದ್ದಾನ ಅವನು ವೇದಾಶ್ರೀಗಳು ಪೂಜೆ ಮಾಡ್ತಾ ಇದ್ದಾರೆ, ಮಂಗಳಾರತಿ ಆಗ್ತಾ ಇದೆ, ಜಾಗಟೆ ಹೊಡಿತಾ ಇದ್ದಾರೆ, ಚಪ್ಪಲಿ ಹಾಕೊಂಡು ಸೀದಾ ಹೊರಗಡೆ ಬಂದ್ಬಿಟ್ಟ. ಹಾಕೊಂಡು ಜೋರ ಬೀಳಿ ಶುರು ಮಾಡಿದ. ಸ್ವಾಮಿಗಳು ಏನೋ ಸುಮ್ನೆ ನೋಡಿದ್ರು, ಸುಮ್ನೆ ಆಗ್ಬಿಟ್ರು ಅಷ್ಟೇ. ಆಮೇಲೆ ಮಂಗಳಾರತಿ ಆ ಕೆಳಗಡೆ ಇಟ್ಬಿಟ್ಟು ಅದೆಲ್ಲ ಆದ್ಮೇಲೆ, ಪೂಜೆ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಅವರೇನು ಪೂಜಾ ಸಂದರ್ಭದಲ್ಲಿ ಏನು ಮಾತಾಡ್ಲಿಲ್ಲ, ಅದು ಸಮಾಧಾನ ಮಾಡಿ ಅವರೆಲ್ಲ ಅಲ್ಲಿದ್ದ ಯಾರು ವ್ಯವಸ್ಥಾಪಕರಿದ್ದ ಅವರೆಲ್ಲ ಸಮಾಧಾನ ಮಾಡಿ ಏನ್ ಮಾಡಿದ್ರು. ಮಾರ ದಿವಸ ಅವನೇ ಮಾಡ್ದ. ಅವ್ರಿಗೆ ಏನ್ ಅನ್ಸು ಗೊತ್ತಿಲ್ಲ ಅವನಿಗೆ. ಅವನನ್ನು ಕರೆಸಿದ್ರು. ಅವನನ್ನ ಕರೆಸಿ ಒಂದ್ 2 ಮಾತು ಹೇಳಿದ್ರು ಅಷ್ಟೇ. ನೋಡು, ನಮ್ಮದು ಭಾರತ ದೇಶ. ಈ ಭಾರತ ದೇಶದಲ್ಲಿ ಹಿಂದೂ ಧರ್ಮ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಈ ಧರ್ಮದ ಪ್ರಕಾರ ನಾವು ಯತಿಗಳಾಗಿ ನಾವು ಬಂದು ಅಲ್ಲಲ್ಲಿ ಬಂದು ನಮ್ಮ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ನಾವು ಬರ್ತಾ ಇದ್ದೇವೆ. ನಿಮಗೆ ಅದು ಇಷ್ಟ ಇಲ್ಲದೆ ಇದ್ರು ಕೂಡ ಅದ್ರ ಮಾಡೋರಿಗೆ ಅನುಕೂಲ ಮಾಡ್ಕೊಡ್ಬೇಕು, ಇದು ದೇವ್ರಿಗೆ ಮೆಚ್ಕೊಂತಾನೆ ಅಂತ ಹಿಂದಿಲಿ ಹೇಳಿದ್ರು ಅವರು ಅವನಿಗೆ. ಅಷ್ಟು ಹೇಳಿದ ಕೂಡಲೇ ಅದು ಏನ್ ಅವನಿಗೆ ಈ ಮಂತ್ರಮುಗ್ಧ ಅಂದ್ರೆ ಗರುಡ ಮಂತ್ರವನ್ನು ಹೇಳಿದ ಕೂಡಲೇ ಸರ್ಪ ಎಂಬತಕ್ಕಂಥದ್ದು ಯಾವ ರೀತಿ ಅದು ಹೇಳಿದಂತೆ ಕೇಳುತ್ತೋ ಆ ರೀತಿಯಾಗಿ ಮಾನ ದಿವಸ ಪಂಚೆ ಎಲ್ಲ ಉಟ್ಕೊಂಡು ಹೊದ್ಕೊಂಡು ಬಂದು ಪೂಜೆ ಬಂದು ಕುತ್ಕೊಂಡ್ಬಿಟ್ಟ. ಅಂದ್ರೆ ಒಬ್ಬ ನಾಸ್ತಿಕನನ್ನ ಕೇವಲ 4 ಮಾತುಗಳಿಂದ ಅವನನ್ನ ಕನ್ವರ್ಟ್ ಮಾಡಿ ಈ ಧರ್ಮದ ಬಗ್ಗೆ ನಮ್ಗೆ ಹೆಚ್ಚು ತಿಳಿಸ್ಕೊಡ್ಬೇಕು ಎಂಬುದಾಗಿ ಅವರು ಯಾವಾಗ ಉಪನ್ಯಾಸ ಮಾಡ್ತಾ ಇರ್ತಾರೆ ಆಗೆಲ್ಲ ಮುಂದೆ ಅಲ್ಲಿ ಕೂತ್ಕೊಳ್ತಾ ಇದ್ದ. ಅವನು ಸುಮಾರು ದಿವಸ ಬಂದು ಕೂತ್ಕೊಂಡ. ಆಗ ಒಬ್ರು ಪಾರ್ಥಸಾರ ತಿಂತಿದ್ರು. ಅವ್ರು ಕೇಳಿದ್ರು, ಇದೇನು ಹೀಗಾಗ್ಬಿಟ್ರಲ್ಲ ನೀವು ಅಂತ. ಆ ಸ್ವಾಮಿಗಳವರಲ್ಲಿ ಒಂದು ದಿವ್ಯವಾದ ತೇಜಸ್ಸು ನಾನು ನೋಡಿದೆ. ನಾನು ಆ ತೇಜಸ್ಸಿನಿಂದಾಗಿ ಈ ನಾಸ್ತಿಕತೆ ನಂಗೆ ಹೋಗಿದೆ. ನಾನು ಆಸ್ತಿಕನಾಗಿದ್ದೇನೆ. ಇನ್ನು ಅವರು ಎಲ್ಲಿರ್ತಾರೋ ಅವರ ಆದೇಶವನ್ನ ನಾನು ಪಾಲನೆ ಮಾಡ್ತೀನಿ ಎಂಬುದಾಗಿ ಹೇಳಿ ಹೋಗುವಾಗ ಅವನು ನಾವೆಲ್ಲ ಬಿಡ್ಕೊಡುವಲ್ಲ 2 ತಿಂಗಳು ಚಾತುರ್ಮಾಸ ಆದ ಕೂಡಲೇ ಆ ಸ್ವಾಮಿಗಳಿಗೆ 10,000 ರೂಪಾಯಿ ದೊಡ್ಡ ಕಾಣಿಕೆ ಅಂತ ತಂದಿಟ್ಟು, ಸ್ವಾಮಿ ನಾನು ಮಾಡಿರತಕ್ಕಂಥದ್ದು ತಪ್ಪಾಯ್ತು, ನೀವು ಕ್ಷಮಿಸಿದ್ದೀನಿ ಅಂತ ಹೇಳುವವರೆಗೂ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಅಂತ ಹೇಳಿ ಅವರಿಂದ ತಲೆ ಮೇಲೆ ಆಶೀರ್ವಾದ ಪಡ್ಕೊಂಡು ಅವನು ಹೋಗಿದ್ದಾನೆ ಅಂತ ಹೇಳಿದ್ರೆ, ಇದು ಆ ವಿಶ್ವೇಶ ತೀರ್ಥರ ಒಂದು ಮಾತಿನ ವೈಖರಿ, ಒಂದು ತೇಜಸ್ಸು. ಅದನ್ನ ಬೇರೆಯವರು ಅನುಭವಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಒಂದೇ ಮಾತಿನಲ್ಲಿ ಅವರು ಆ ರೀತಿ ಕನ್ವರ್ಟ್ ಆಗಿದ್ದಾನೆ. ಅಂದ್ರೆ ನಾಸ್ತಿಕನಾಗಿದ್ದಾನೆ ಅಂದ್ರೆ ಎಷ್ಟು ಈಗ ಮಾಧ್ಯಮಗಳಿದೆ, ಅಷ್ಟರಲ್ಲಿ ನಾವು ಹೇಳ್ತಾ ಇದ್ರು ಕೂಡ ಇನ್ನು ಯಥಾ ಪ್ರಕಾರ ಅವ್ರು ಹೇಳೋದು ಅಷ್ಟೇ ಅಂತ ತಿಳ್ಕೊಂಡು ಇನ್ನೂ ಅವರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಕಲ್ತ್ಕೋಬೇಕು ಅಂತ ಈ ಒಂದು ಘಟನೆಯನ್ನು ನಾವು ನೋಡಿದ್ರೆ ಆ ಶ್ರೀಗಳ ಮಾತಿನ ವೈಖರಿ, ಅವರ ದಿವ್ಯವಾದ ತೇಜಸ್ಸನ್ನ, ಆ ತೇಜಸ್ಸನ್ನು ಯಾವ ರೀತಿ ಇನ್ನೊಬ್ಬರನ್ನ ಮುಗ್ಧರನ್ನಾಗಿ ಮಾಡ್ತಾರೆ ಎಂಬುದನ್ನ ನಾವು ತಿಳ್ಕೊಬಹುದು. ಇದು ಒಂದಾದ್ರೆ ಅಲ್ಲೇ ನಡೆದಿರ್ತಕ್ಕಂಥದ್ದು ಇನ್ನೊಂದು. ಸುಮಾರು ಇನ್ನೊಂದು ಸಂದರ್ಭದಲ್ಲಿ ನಾವು ಸುಮಾರು 8 ಜನ ಸುಧಾ ಪಾಠ ಆಗೋರು ಇದ್ದೀವಿ. ನಾವು 8-10 ಜನ ನಾವಿದ್ದೀವಿ. ಆ ಸಂದರ್ಭದಲ್ಲಿ ಸುಧಾ ಪಾಠ ಆಗ್ತಾ ಇದೆ. ಒಬ್ಬ ವೆಸ್ಟ್ ಬೆಂಗಾಲ್ ಬೆಂಗಾಲಿ ಒಬ್ಬ ಸ್ತ್ರೀ, ಸುಮಾರು ಒಂದು 18-20 ವರ್ಷ ಅವಳಿಗೆ ಇರಬಹುದು. ಆ ಸ್ತ್ರೀ ಏನಿದ್ದಾಳೆ ಅವಳು ಸ್ವಾಮಿಗಳ ಹತ್ರ ನಾನು ಏಕಾಂತವಾಗಿ ಮಾತಾಡ್ಬೇಕು ಅಂತ ಅವಳು ಹೇಳಿದ್ದಾಳೆ. ಸ್ವಾಮಿಗಳು ಹೇಳ್ತಾರೆ, ನಾವೆಲ್ಲ ಕೂತಿದ್ವಲ್ಲ, ನಾವೆಲ್ಲ ಹೋಗ್ಬೇಕು ಅಂತ ಎದ್ದು ಹೋಗ್ಲಿಕ್ಕೆ ಹೋದ್ವಿ. ಅವ್ರು ಸ್ವಾಮಿಗಳು ಹೋಗಿ ಅಂತ ಹೇಳಿಲ್ಲ, ಅವರು ಇಲ್ಲೇ ಕೊಡಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳುವಾಗ ಒಂದು ಮಾತು ಹೇಳಿದ್ರು, ಇವರೆಲ್ಲ ನಮ್ಮವರೇ, ನಂದೇ ಪ್ರತಿಬಿಂಬಗಳಿತ್ತು. ಆ ರೀತಿ ಮಾತಾಡಿದ್ರು ಅವರು. ನಮ್ದೇ ಪ್ರತಿಬಿಂಬಗಳು ಅಷ್ಟೇ ಹೊರತಾಗಿ ನೀವು ಅವ್ರಿಗೆ ಗೊತ್ತಿಲ್ಲದೆ ನಾ ಯಾವುದು ಮಾಡೋದಿಲ್ಲ. ಆದ್ರೆ ನನ್ನ ಕಾರ್ಯಕ್ರಮ ಎಲ್ಲವೂ ಕೂಡ ಜಗಜ್ಜಾಹಿರವಾಗಿರುತ್ತೆ, ಗುಟ್ಟಿ ಯಾವುದೂ ಇಲ್ಲ, ಹೇಳಿ ಪರವಾಗಿಲ್ಲ ಅಂತ. ಅವಳು ಸುಮ್ಮನೆ ಸಂಕೋಚ ಪಟ್ಕೊಂಡ್ ಕಡೆಗೆ ಆ ಒಂದು ಹಿಂದಿ ಭಾಷೆಯಲ್ಲಿ ಅವಳು ಹೇಳಿಲ್ಲ. ಏನಂದ್ರೆ, ನಾನು ನಿಮ್ಮಿಂದ ಒಬ್ಬ ಮಗನನ್ನು ಪಡ್ಕೋಬೇಕು ಅಂತ ಆಸೆ ಅಂತ ಅಂದ್ಬಿಟ್ರು. ಸನ್ಯಾಸಿಗಳು ಪೇರ್ ಸ್ವಾಮಿಗಳ ಹತ್ರ ಬಂದು ಈ ಮಾತು ಹೇಳೋದು ಅವಳು. ನಮಗೆಲ್ಲ ಆಶ್ಚರ್ಯ, ಇದೇನು ಈ ಹುಡುಗಿ ಹಿಂಗೆ ಕೇಳ್ತಾ ಇದ್ದ. ಏನ್ 20 ವರ್ಷ ಅಷ್ಟೇನೆ. ಬೇರೆ ಯಾರಾದ್ರೂ ಸನ್ಯಾಸಿಗಳು ಆ ಜಾಗದಲ್ಲಿ ಇದ್ದಿದ್ರೆ ಖಂಡಿತವಾಗಿ ಹಾಗೆ ಆಗ್ಲಿ ಅಂತ ನಮ್ಮನ್ನ ಕಳಿಸ್ಬಿಟ್ಟು ಖಂಡಿತವಾಗಿ ಹಾಗೆ ಆಗ್ಲಿ ಅಂತ ಬೇಕಾದ್ರೆ ಅವರು ಒಬ್ಬ ಮಗನ ಸೃಷ್ಟಿ ಮಾಡ್ಬಿಡೋರು ಬೇಕಾದ್ರೆ. ಅಂತಹ ಒಂದು ಸುಂದರಿಯಾದ ಸ್ತ್ರೀಯ ಮುಂದೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ
ಒಂದು ಮುಖದಲ್ಲಿ ಒಂದು ವ್ಯತ್ಯಾಸವನ್ನ ತೋರದೆ ಅವರು ಹೇಳಿದ ಕೂಡಲೇ ಏನು ಆಶ್ಚರ್ಯ ಪಡಲಿಲ್ಲ. ಅದಕ್ಕೊಂದು ಮಾತು ಹೇಳಿದ್ರೆ ಅವರು ನಿಜವಾಗ್ಲೂ ಎಲ್ಲರೂ ಕೂಡ ಅದನ್ನ ನಾವು ಮನನ ಮಾಡಬೇಕಾಗತಕ್ಕಂಥ ಅಂಶ. ಅವ್ರು ಹಂಗೆ ಹೇಳಿದ ಕೂಡಲೇ ನಮಗೆಲ್ಲ ಆಶ್ಚರ್ಯ, ಸ್ವಾಮಿ ಏನು ಉತ್ತರ ಕೊಡ್ತಾರೆ ಇದಕ್ಕೆ ಅಂತ. ತಕ್ಷಣ ಸ್ವಾಮಿ ಹೇಳಿದ್ರು, ನಾನೇ ನಿನ್ನ ಮಗ ಅಲ್ವಾ ಅಂತ ಒಂದು ಮಾತು ಅಂದ್ಬಿಟ್ರು. ನಾನೇ ನಿನ್ನ ಮಗ ಆಗಿರುವಾಗ ಇನ್ನು ನನ್ನಿಂದ ಮಗ ಹುಟ್ಟುವುದೇನು ಅಂತ ಹೇಳಿದ ಕೂಡಲೇ ಸಾಷ್ಟಾಂಗ ಪ್ರಣಾಮ ಮಾಡಿ ಹೊಟ್ಟಲ್ಲು. ಅಂದ್ರೆ ಒಬ್ಬ ಸ್ತ್ರೀಯರು ಬಂದಾಗ ನೋಡಿ ಎಂಥ ಒಂದು ಸಂದರ್ಭ. ಸನ್ಯಾಸಿಗಳಿಗೆ ಚಂಚಲವಾದ ಮನಸ್ಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೆಲ್ಲ ನಮ್ಮ ಪೇಜಾರ್ ಸ್ವಾಮಿ ಮತ್ತು ವಿದ್ಯಾಮಾನ ತೀರ್ಥರಿಗೆ ಇದೆಲ್ಲ ಅನ್ವಯ ಆಗುವ ಮಾತುಗಳಲ್ಲ. ಯಾಕೆ ಸರ್ವೇ ನಿಯಮಃ ಸಾಪವಾದ ಅಂತ ಹೇಳಿದಂತೆ ಆ ಅಪವಾದ ಉಂಟು ಮಾಡತಕ್ಕಂಥವ್ರು ಇದ್ದೇ ಇರ್ತಾರೆ. ಅವರಲ್ಲಿ ಈ ಒಂದು ಪೀಡಾವಶಿಗಳವರು ಕೂಡ ಆ ಇಂದ್ರಿಯ ನಿಗ್ರಹ ನೋಡಿ. ಎಷ್ಟೋ ಜನ ಸನ್ಯಾಸಿಗಳಿದ್ದಾರೆ, ಒಂದಲ್ಲ ಒಂದು ರೀತಿ ಯಾವ್ದಾವುದೋ ಅವರಲ್ಲಿ ಅಪವಾದಗಳು ಬರ್ತಾ ಇರುತ್ತೆ. ಯಾವ್ದು ಅಪವಾದ ಬಂತು ಅಂದ್ರೆ ಹೊಗೆ ಬರಬೇಕಾಗಿದ್ರೆ ಅಲ್ಲಿ ಅಗ್ನಿ ಇಳಿದ್ರೆ ಹೊಗೆ ಬರುವುದಿಲ್ಲ. ಆದ್ರೆ ಅಂತಹ ಯಾವುದೇ ರೀತಿಯಾಗತಕ್ಕಂಥ ಒಂದು ಕಳಂಕ ಜೀವನದಲ್ಲಿ ನಮ್ಮ ಪೇಜಾಸ್ವಾಮಿ ಬಂದಿಲ್ಲ ಅಂತ ಹೇಳಿದ್ರೆ ಎಷ್ಟು ನಿಷ್ಕಳಂಕವಾಗತಕ್ಕಂಥ ಜೀವನ ನಡೆಸಿದ್ದಾರೆ. ಅದರಲ್ಲಿ ಕೇವಲ ಏನು ಒಂದೇ ಕಡೆ ಕೂತು ಜಪ ಮಾಡೋದಲ್ಲ, ಇಡೀ ಭಾರತ ಪೂರ್ತಿ ಅವರಿಗೆ ಬೇಕಾಗಿದ್ದವರು. ಭಾರತ ಮಾತ್ರವಲ್ಲ, ಬೇರೆ ದೇಶದವರು ಇಲ್ಲಿದ್ದವರು ಹೋಗಿದ್ದವರೆಲ್ಲ ಅವರನ್ನ ಪ್ರೀತಿ ಮಾಡತಕ್ಕಂಥವ್ರು. ಅಷ್ಟೊಂದು ಜನದ ಸಂಪರ್ಕ, ಜನದ ಸಂಬಂಧದಲ್ಲಿ ಇದ್ರೂ ಕೂಡ ತಮ್ಮ ಜಿತೇಂದ್ರಿಯತ್ವವನ್ನ ಇಂದ್ರಿಯ ನಿಗ್ರಹವನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಅಪರೂಪವಾದ ವ್ಯಕ್ತಿ. ಯಾರಾದ್ರೂ ದೇವತಾ ಅಂಶದ ಮಾತ್ರ ಈ ಒಂದು ಕ್ರಮವನ್ನು ನಾವು ನೋಡ್ಬೋದೇ ಹೊರತಾಗಿ ಇಂತಹ ಅಂಶ ಇಲ್ಲ ಅಂತ ಖಂಡಿತವಾಗಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಇಂತಹ ಅದ್ಭುತವಾದ ವ್ಯಾಪಾರವನ್ನು ಅವರು ಮಾಡಿದ್ದಾರೆ. ಯಾವತ್ತೂ ಕಳಂಕ ಬರದೇ ಇರತಕ್ಕಂಥವರು. ಅಷ್ಟು ಮಾತ್ರವಲ್ಲದೆ ಅವರು ಎಲ್ಲಾ ಸ್ವಾಮಿಗಳವರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಒಂದೊಂದು ರೀತಿ ಅವರು ನೋಡ್ಕೊಳ್ಳತಕ್ಕಂಥದ್ದು ಏನಿದೆ ನಾವೆಲ್ಲ ಒಂದಾಗಬೇಕು ಅಂತ. ಆದ್ರೆ ಯಾರೋ ಒಬ್ರು ಉಪನ್ಯಾಸದಲ್ಲಿ ಹೇಳಿದ್ರು, ಸ್ವಾಮಿಗಳವರು ಎಲ್ಲಾ ಗ್ರಹಗಳನ್ನು ಕೂಡ ಒಂದು ಮನೆಯಲ್ಲಿ ಸೇರಿಸಬೇಕು ಅಂತಿದ್ದಾರೆ ಅಂತ ಅಂದ್ರು. ಅಂದ್ರೆ ಎಲ್ಲಾ ಗ್ರಹಗಳು ಒಂದು ಆಗೋದೇ ಇಲ್ಲ. ಯಾರಾದ್ರೂ ಕೂಡ ರಾಹು ಮತ್ತು ಕೇತು ಮಾತ್ರ ಆಗುದೇ ಇಲ್ಲ. ಯಾಕೆ ಅವ್ರು ಯಾವತ್ತೂ ಕೂಡ ಸಮಸಪ್ತಕ. ಅವ್ರು 7ನೇ ಮನೆಯಲ್ಲೇ ಇರೋದವರು. ಇವನು ಒಂದ್ ಕಡೆ ಇದ್ದ ಅಂದ್ರೆ 7 ಮನೆ ಅವನಿರ್ತ, 7ನೇ ಮನೆ ಅವನಿರ್ತಾನೆ. ಒಂದು ಸೇರಿಸೋದೇ ಇಲ್ಲ ನೋಡಿ. ಆ ಮಾತು ಸತ್ಯನೇ ಆಯ್ತು ನೋಡಿ. ಎಷ್ಟು ಪ್ರಯತ್ನ ಪಟ್ರು ಎಲ್ಲನ ಒಂದುಗೂಡಿಬೇಕು ಎಂಬುದಾಗಿ ತಮ್ಮ ಜೀವನವನ್ನೇ ಧಾರೆ ಕೊಟ್ರು. ಆದ್ರೂ ಕೂಡ ಅದು ಒಂದಾಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕೆ ಅಂಥ ವ್ಯಕ್ತಿಗಳು ಬಂದಾಗ ಅವರಿಗೆ ನಾವೆಲ್ಲರೂ ಕೂಡ ಬೆಂಬಲ ಕೊಟ್ಟು ಅವರ ಒಂದು ಸಿದ್ಧಾಂತಕ್ಕೆ ನಾವು ಮನವನ್ನ ನಾವಿಟ್ವಿ ಅಂತ ಹೇಳಿದ್ರೆ ಒಂದು ದೊಡ್ಡ ಸಮಾಜ ಆಗ್ತಾ ಇತ್ತು. ಆದ್ದರಿಂದ ಅದನ್ನು ನಾವು ಮಾಡ್ಕೊಳ್ಳಿಲ್ಲ, ಅದು ನಮ್ಮ ದೌರ್ಭಾಗ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ಇದು ಇನ್ನೊಂದು ಘಟನೆ ನಾವು ಹೇಳೋದಾದ್ರೆ, ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಪೀಠದಲ್ಲಿ ಇರುವಾಗ ಆಟದ ವಯಸ್ಸು ನಮಗೆ, ಅದು ಆಟ ಪಾಠಗಳಲ್ಲಿ ಜಾಸ್ತಿ ನಮಗೆ ಒಲವಿರತಕ್ಕಂತಹದ್ದು. ಅಂತ ಸಂದರ್ಭದಲ್ಲಿ ಈ ಒಂದು ಸುಧಾ ಪಾಠ ಎಂಬತಕ್ಕಂತಹದ್ದು ವಿದ್ಯಾಪೀಠದಲ್ಲಿ ಪ್ರಾರಂಭ ಆಗಿತ್ತು. ಆಗ 22 ಮಂದಿ ನಾವಿದ್ವಿ. ನಾವು ಕ್ರಮೇಣ ಹೋಗ್ತಾ ಅದು ಕಡಿಮೆ ಆಗ್ತಾ ಬಂತು. ಆದ್ರೆ 22 ಮಂದಿ ಸುಧಾ ಪಾಠ ಆಗೋರು ಇದ್ವಿ ನಾವು. ಹಾಗಾಗಿ 2 ಮಾಡ್ಬಿಡೋರು, ಅಂದ್ರೆ 2 ಬ್ಯಾಚ್ಗಳನ್ನ ಸೇರಿಸಿ ಒಟ್ಟಿಗೆ ಮಾಡೋರು. ಆಗ 22 ಜನ ಬರ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಸ್ವಾಮಿಗಳವರ ಒಂದು ಸಣ್ಣ ಒಂದು ಕೋಪ ಅಂತ ಅವ್ರಿಗೆ ಗೊತ್ತಾದ್ರೆ ಯಾವ ರೀತಿ ಅದನ್ನ ವ್ಯತ್ಯಾಸ ಮಾಡ್ಕೊಂತಾರೆ, ಅದನ್ನ ಪರಿಹಾರ ಮಾಡ್ಕೊಂತಾರೆ ಎಂಬುದಕ್ಕೆ ದೃಷ್ಟಾಂತ ಇದೆ. 22 ಮಂದಿ ಇದ್ದೇವೆ. ಎಲ್ಲರೂ ಕೂಡ ಸ್ವಾಮಿಗಳವನ್ನೇ ತಿಂದಾಗತಕ್ಕಂತ ಒಂದು ಹಸಿವೆ ಉಳ್ಳವರು. ಈಗ ಸ್ವಾಮಿಗಳೇ ತಿಂದಾಗ್ಬೇಕಾಗ್ತದೆ ಅಂತಹವರು ಪ್ರತಿಯೊಬ್ಬರು ಕೂಡ. ಹಾಗೆ ಒಂದು ಸಾರಿ ಪಾಠ ಆಗ್ತಾ ಇದೆ. ಆ ಪಾಠ ಆಗ್ತಾ ಇರುವಾಗ ಅಲ್ಲಿ ಒಂದು ಸ್ವಾಮಿಗಳಿಗೂ ಒಂದು ಫೋನ್ ಬಂತು. ಸಾಮಾನ್ಯವಾಗಿ ಫೋನ್ ಮಾಡ್ಲಿಕ್ಕೆ ಅಂತ ಆಗೆಲ್ಲ ಈಗೆಲ್ಲ ಮೊಬೈಲ್ ಇರ್ತಾ ಇದೆ, ಆಗ ಮೊಬೈಲ್ ಇರ್ತಾ ಇದ್ದಿಲ್ಲ. ಆಗ ಅವರು ಲ್ಯಾಂಡ್ಲೈನ್ ಇರುತ್ತಲ್ಲ, ಅಲ್ಲಿ ಹೋಗಿ ಮಾತಾಡ್ಬೇಕಾಗಿತ್ತು. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಸರಿ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಅನ್ಬಿಟ್ಟು ಸುಮಾರು ಒಂದು 20 ನಿಮಿಷ ಬರಲಿಲ್ಲ. ಅದೇನೋ ದೊಡ್ಡ ಘನಕಾರ್ಯ ಅಂತ ಕಾಣುತ್ತೆ, ಅದು ಬರಲಿಲ್ಲ. ಈ ಮಧ್ಯದಲ್ಲಿ ನಮಗೆ ಪಾಠವೂ ಇಲ್ಲ, ಇತ್ತಾಗಡೆ ತಿಂಡಿಯೂ ಇಲ್ಲ ಅಂತ ನೋಡ್ಕೊಂಡು ನೋಡಿದ್ವಿ. ಅಲ್ಲಿ ನೋಡಿದ ಕೂಡಲೇ ಅಲ್ಲಿ ಒಂದು ಗೊನೆ ಬಾಳೆಹಣ್ಣನ್ನ ಅಲ್ಲಿ ಇಟ್ಟಿದ್ರು. ಒಂದು ಗೊನೆ ಬಾಳೆಹಣ್ಣು ಅಲ್ಲಿ ಮೂಲೆಯಲ್ಲಿ ಇಟ್ಟಿದ್ರು. ಯಾಕಂದ್ರೆ ಯಾರಾದ್ರೂ ಭಕ್ತರು ಬರ್ತಾ ಇರ್ತಾರ, ಅವ್ರಿಗೆ ಮಂತ್ರಾಕ್ಷತೆ ಹಿತವಾಗಿ ಕೊಡೋದು ಪದ್ಧತಿ ಪೇಜಾವಶಿಗಳವತ್ತು.
ಆ ರೀತಿ ಕೊಡುವಾಗ ನಮಗೆ 22 ದಿನ ಇದ್ದೀವಲ್ಲ, ಆ ಬಾಳೆಹಣ್ಣು ಮೇಲೆ ನಮ್ಮೆಲ್ಲರ ದೃಷ್ಟಿ ಅಲ್ಲಿ ಹೋಗಿದ್ದಾವೆ. ಸ್ವಾಮಿಗಳಿಗೆ ಹೇಳಿಲ್ಲ, ಇನ್ನು ಬರೋ ಯೋಚನೆ ಇಲ್ಲ, ಇನ್ನು ಮಾತಾಡ್ತಾನೆ ಇದ್ದಾರೆ. ಬರೋದಿಲ್ಲ, ಸದ್ಯಕ್ಕೆ ಬರೋದಿಲ್ಲ ಅಂತ ಗೊತ್ತಾಯಿತು. ತಕ್ಷಣ ಈ ಹಣ್ಣು ಖಾಲಿ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಆ ಗೊನೆಯನ್ನು ಸೇರಿಕೊಂಡು ಎಲ್ಲರೂ 2 3 ಎಲ್ಲ ಸಿಪ್ಪೆ ಹಾಕಿದ್ರೆ ಗೊತ್ತಾಗುತ್ತೆ ಅಂತ ಸಿಪ್ಪೆ ಸಹಿತ ತಿಂದಾಕಿ. ಗೋವುಗಳಿಗೂ ಕೂಡ ಸಿಪ್ಪೆ ಉಳಿಸಿಲ್ಲ. ಹಾಗಾಗಿ ಅದು ಸಿಪ್ಪೆ ತಿಂದು ಹಾಕಿದ್ವಿ ನಾವು. ಯಾಕೆ ಸಿಪ್ಪೆ ಬಿದ್ದು ಗೊತ್ತಾಗತ್ತಲ್ಲ ಎಲ್ಲಿ ಹಾಕೋದು, ಅದಕ್ಕಾಗಿ. ಆಮೇಲೆ ಸರಿ ಅಲ್ಲೇ ಹಂಗೆ ಅದನ್ನ ಇಟ್ಬಿಟ್ಟು 1 2 ಅದ್ರಲ್ಲಿ ಇದ್ದಷ್ಟೇ ಹಾಗೆ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ. ಸೊ ಅವಳು ಬಂದ್ರು. ಸೊ ಅವಳು ಬಂದ್ಕೊಳ್ಳಿ ಪಾಠ ಎಲ್ಲ ತಡ ಆಗೋಯ್ತಲ್ವಾ ಅಂತ ಹೇಳ್ಬಿಟ್ಟು ಬೇಗ ಪಾಠ ಶುರು ಮಾಡೋದು. ಅಷ್ಟು ಇನ್ನೊಬ್ಬನ ಯಾರೋ ಒಬ್ಬ ವ್ಯಕ್ತಿ ಬಂದ, ಅವ ರಾಜಕೀಯ ವ್ಯಕ್ತಿ ಅವನು ಬಂದಾಗ ಅಲ್ಲಿ ಹಣ್ಣುಗಳೆಲ್ಲ ನೋಡಿದ್ರು, ಕೊಡೋಣ ಅಂತ ಹೇಳಿದ್ರೆ ಕೊಡೋಣ ನೋಡಿದ್ರು. ಆದ್ರೆ ಬಾಳೆಹಣ್ಣು ಪೂರ್ತಿ ಖಾಲಿ ಆಗೈತಿ. ತಕ್ಷಣ ನೋಡ್ತಾ ಇದ್ದಾರೆ, ಭಾರಿ ಅವರಿಗೆ ಕೋಪ ಬಂತವ್ರಿಗೆ. ಒಂದು ಕೊನೆ ಈಗ ನೋಡ್ಕೊಂಡು ಹೋಗಿದ್ದೆ, ಈಗ ಖಾಲಿ ಆಗಿದಲ್ಲ, ಅದು ಎಲ್ಲಿ ಹೋಯ್ತು, ಯಾರು ತಿಂದ್ರು ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡಿದ್ರು. ಅಷ್ಟರಲ್ಲಿ ಈ ಖೇಡ ವೇದಶಾದಿ ಇದ್ರು, ಅವರು ಒಂದು ಮಾತು ಹೇಳಿದ್ರು ಸ್ವಾಮಿಗಳಿಗೆ. ಏನಂದ್ರೆ, ಸ್ವಾಮಿ ಆ ಬಾಳೆಹಣ್ಣು ಗೊನೆ ನಮ್ಮನ್ನೇ ನೋಡ್ತಾ ಇತ್ತು, ಅದಕ್ಕೋಸ್ಕರ ನಾವು ತಿಂದು ಹಾಕ್ಬಿಟ್ಟಿದೀವಿ ಅಂತ ಅಂದ್ರು. ಅಷ್ಟಂತ ಕೂಡಲೇ ಅಷ್ಟು ಕೋಪ ಬಂದಿದ್ದು ಒಂದೇ ಕ್ಷಣದಲ್ಲಿ ಅವರಿಗೆ ತಕ್ಷಣ ಜನರು ತಿಳಿದ್ಬಿಟ್ರು. ನೋಡಿ ಎಂಥ ಕೋಪ ಬಂದಿತ್ತು ಅಂದ್ರೆ, ನಮಗೆ ಅನುಭವವಾದ ವಿಷಯ ಅಂತ ಹೇಳಿದ್ರೆ, ವೇದಾವಶ್ರೀಗಳಿಗೆ ಕೋಪ ಬಂದಿದೆ, ಕೋಪ ಬರೋದೇ ಇಲ್ಲ. ಕೋಪ ಬಂದಿದೆ ಅಂತ ಅವ್ರ 2 ಕೀಳು ಕೂಡ ಕೆಂಪಗಾಗ್ಬಿಡುತ್ತೆ. ಆ ಕೆಂಪಗಾಗಿದ್ದು ನಾವು ನೋಡಿದ್ದೇವೆ. ಆದ್ರೆ ಒಂದು ಕ್ಷಣದಲ್ಲಿ ಆ ಕಿವಿ ಎಂಬತಕ್ಕಂಥದ್ದು ತನ್ನ ಬಣ್ಣವನ್ನ ಬದಲಾಯಿಸ್ಕೊಂಡು ಬೆಳ್ಳಗಾಗ್ಬಿಡ್ತು. ಅಂದ್ರೆ ಒಂದು ಕ್ಷಣದಲ್ಲಿ ಕೂಲ್ ಆಗ್ಬಿಟ್ರು. ಅಂದ್ರೆ ಆಮೇಲೆ ಅವ್ರಿಗೆ ಬೇಜಾರಾಯ್ತು. ಒಂದು ಹುಡುಗರು ಬಾಳೆಹಣ್ಣು ತಿಂದಿದ್ದಕ್ಕೆ ನಾನು ಇಷ್ಟೊಂದು ಬೇಜಾರು ಮಾಡಿ ಇಷ್ಟು ಕೋಪ ಮಾಡ್ಕೊಂಡ್ಬಿಟ್ಟಲ್ಲ ಅಂತ ಅವ್ರಿಗೆ ಏನೋ ಅನ್ನಿಸ್ತು. ತಕ್ಷಣ ಇನ್ನು ಪಾಠ ಹಂಗೆ ನಿಂತಿದೆ, ಪಾಠ ಶುರು ಮಾಡಿಲ್ಲ. ಅಷ್ಟರಲ್ಲಿ ಆ ಕೊಠಾರಿಯನ್ನು ಕರೆದು ಬಿಟ್ಟು ಅವನಿಗೆ ದುಡ್ಡು ಕೊಟ್ಟು ಅದೇನೋ ಮಾಡಿ ಅದು ತಗೊಂಬ ಅಂತ ಸಂಜ್ಞೆ ಮಾಡೋದು. ಅವನು ತಗೊಂಬಂದ. ಏನು, ಎಲ್ಲರಿಗೂ ಸೇಬು ಹಣ್ಣು, ಒಂದು ಬುಟ್ಟಿ ತಗೊಂಬಂದ ಸೇಬು ಹಣ್ಣು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಪೇಯಾಕ್ಷಿಗಳವರು ಪ್ರತಿಯೊಬ್ಬರಿಗೂ 2 ಸೇಬುಗಳನ್ನು ಕೊಟ್ಟಿದ್ದಾರೆ ಅವರು. ಅಂದ್ರೆ ಆ ಒಂದು ಬಾಳೆಹಣ್ಣು ತಿಂದಿ ಕೋಪಗೊಂಡಲ್ಲ ಅಂತ ಹೇಳಿ ಇಡೀ ನಮ್ಮ 22 ದಿನಕ್ಕೂ ಕೂಡ 44 ಹಣ್ಣು, ಒಬ್ಬೊಬ್ಬರಿಗೆ 2 ಹಣ್ಣುಗಳಂತೆ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿಗಳ ಮೇಲೆ ಒಂದು ಸಣ್ಣ ಕೋಪವೂ ಕೂಡ ಅವರು ಸಹಿಸಿಕೊಳ್ಳುವುದಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಅವರು ಆ ರೀತಿ ಮಾಡ್ಕೊಂಡಿದ್ದಾರೆ ಅಂತ. ಇದೇನು ಸ್ವಾಮಿ, ನಾವ್ ಈಗಾಗಲೇ ಬಾಳೆಹಣ್ಣು ತಿಂದಾಗಿದ್ದೇವೆ ಅಂತ ಪುನಃ ತರ್ಸ್ಕೊಟ್ರಲ್ಲ ಅಂದ್ರೆ, ಇರ್ಲಿ ಬಿಡ್ರಿ ಏನು ಮಾತಾಡಲಿಲ್ಲ ಅನ್ನಕೊಂಡು ಸೀದಾ ಹೊರಟವರು. ಇಂತಹ ಒಂದು ಅದ್ಭುತವಾದ ಒಂದು ಔದಾದಿ ಗುಣಗಳಿರತಕ್ಕಂಥವರು ವಿದ್ಯಾರ್ಥಿಗಳಿಗೆ ಏನೂ ಆಗಬಾರದು. ನೋಡಿ, ಇನ್ನೊಂದು ವಿಶೇಷ ಅಂದ್ರೆ, ಒಂದು ಸಾರಿ ದೀಪಾವಳಿಗೆ ಅವರು ಎಲ್ಲೇ ಇದ್ರೂ ಕೂಡ ಈ ವಿದ್ಯಾಪೀಠಕ್ಕೆ ಬಂದೇ ಬರ್ತಾರೆ. ಬಂದು 4 ಗಂಟೆಗೆ ಹೇಳ್ತಾರೆ. 4 ಗಂಟೆಗೆ ಎದ್ದು ಅವರು ದೇವರಿಗೆ ಎಣ್ಣೆ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕ ಮಾಡಿ ಆಮೇಲೆ ಅದನ್ನ ಅಲ್ಲಿ ಇಟ್ಕೊಂಡು ಒಬ್ಬೊಬ್ಬರೇ ವಿದ್ಯಾರ್ಥಿಗಳು ಬಂದಾಗ ಅವರಿಗೆ ಆ ಒಂದು ಉತ್ತರಾಣಿ ಇರುತ್ತಲ್ಲ, ಅದರಿಂದ ಮತ್ತು ಗರಿಕೆಯನ್ನು ಹಿಡ್ಕೊಂಡು ಭೂಮಿಗೆ 3 ಸಾರಿ ಬಿಟ್ಟು ಅವರೇ ಮಂತ್ರ ಹೇಳಿ, ನಾವೆಲ್ಲ ಚೀಚಿಕೊಂಡು ನಮಗೆ ಗೊತ್ತಿಲ್ಲ, ನಮ್ಮ ತಲೆಗೆಲ್ಲ ಎಣ್ಣೆ ಹಾಕ್ತಾ ಇದ್ರು. ಇದನ್ನ ನೋಡಿದ್ರೆ ನಮ್ಗೆ ಅನಿಸ್ತಾ ಇತ್ತು, ನಮಗೆ ನಿಜವಾಗ್ಲೂ ನಮ್ಮ ತಂದೆ ತಾಯಿಗಳು ಕೇವಲ ನಮಗೆ ಜನ್ಮ ಕೊಟ್ಟಿದ್ದೆಷ್ಟು ಅಷ್ಟೇ ಹೊರತಾಗಿ ಮಿಕ್ಕಿದೆಲ್ಲ ನಮ್ಮ ಒಂದು ಕಾರ್ಯಕ್ರಮಗಳನ್ನು ಕೂಡ ಈಗ ಬೇರೆ ಸೋಳೆ ಮಾಡ್ತಾ ಇದ್ದಾರಲ್ಲ ಅಂತ. ಆದ್ರಿಂದ ತಂದೆ ತಾಯಿ ಗುರು ಬಂಧು ಎಲ್ಲವೂ ಇವರು ಎಂಬುದಾಗಿ ಆ ಭಾವನೆ ಬರೆಸ್ತಕ್ಕಂಥ ಒಂದು ಸಂದರ್ಭ ಅದು. ಆ ರೀತಿ ನಾವು ಚಿಂತನೆ ಮಾಡಿದ್ದೀವಿ. ಒಂದು ಸಾರಿ ಕಲ್ಕತ್ತಾದಲ್ಲಿ ಇದ್ದಾರೋ, ಈ ಸತಿ ಬರೋದಿಲ್ಲ ಅಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡ್ರು, ಯಾರು ಬರೋದಿಲ್ಲ. ಆಗ ಅವರು ಫ್ಲೈಟ್ ಹತ್ತಾ ಇದ್ದಿಲ್ಲ, ಅವರು ವ್ಯಾನ್ನಲ್ಲೇ ಬರೋದೆ ಅಷ್ಟೇ ಹೊರತಾಗಿ ಅವ್ರು ಯಾವತ್ತೂ ಇದು ಮಾಡೋದಿಲ್ಲ ಅಂತ ಸಂದರ್ಭ. ಆ ಸಂದರ್ಭದಲ್ಲಿ ಅವರು ಆಮೇಲೆ ಬರೋದಿಲ್ಲ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅದೇ ಫಸ್ಟ್ ಅವ್ರು ಹತ್ತಿದ್ದು ಫ್ಲೈಟ್ ಅಂದ್ರೆ ಆ ಕಲ್ಕತ್ತಾ ಆದ್ಮೇಲೆ ಬೆಂಗಳೂರು ಬರೋದು. ಯಾವತ್ತು ವ್ಯಾನ್ನಲ್ಲೇ ಬರೋರು ಅಥವಾ ಕಾರ್ನಲ್ಲೇ ಬರೋರು. ಇವತ್ತು ಇಲ್ಲಿ ಬಂದಿದೆ ಯಾಕೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ಆ ಬೆಂದಿನ ತಪ್ಪು ಗೊತ್ತಲ್ಲ, ಅವರ ಅಪ್ಪ ಅಮ್ಮಂದಿರೆಲ್ಲ ಬಿಟ್ಟು ಬಂದಿರ್ತಾರೆ, ಮನೇಲಿ ಎಷ್ಟು ದುಡ್ಡು ಹಬ್ಬ ಮಾಡ್ಕೊಳ್ತಾ ಇದ್ರು ಎಂಬ ಭಾವನೆ ಅವರಲ್ಲಿ ಇದೆ. ಅದಕ್ಕಾಗಿ ಬಂದು ಬೆಳಿಗ್ಗೆ 4 ಗಂಟೆ ಬಂದಿದ್ದೆ ಅಷ್ಟೇ. ಬಂದಿದ್ದೆ ತಡ ಸ್ನಾನ ಮಾಡಿದ್ದು, ಆ ದೇವರಿಗೆ ಎಣ್ಣೆ ಅಭಿಷೇಕ ಮಾಡಿ ಅದನ್ನು ಪ್ರತಿಯೊಬ್ಬರೂ ಕೂಡ ಕರೆದು ಅವರಿಗೆ ಅಭ್ಯಂಜನವನ್ನ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಅಶ್ವತ್ಥಾಮ ಬಲಿವ್ಯಾಸ ಅಂತ ಏನಿದೆ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ನಮ್ಮ ತಂದೆ ತಾಯಿಗಳಾದ್ರೂ ಕೂಡ ವ್ಯತ್ಯಾಸ ಮಾಡಬಹುದೇನೋ, ಈ ಸತಿ ಇಲ್ಲದೆ ಬೇಡ ಬಿಡು ಅಂತ ಹೇಳ್ಬಿಟ್ಟು. ಆದ್ರೆ ಅವರು ಮಾತ್ರ ಯಾವತ್ತೂ ಆ ರೀತಿ ಮಾಡ್ತಾರೆ. ಈಗ ಅಭ್ಯಂತರ ಆದ್ಮೇಲೆ ಅವರು ಗಂಜಿ ಊಟ ಅಂತ ಒಂದು 8 ಗಂಟೆಗೆ ಗಂಜಿ ಊಟ ಆಗ್ತಾ ಇತ್ತು. ನಾವೆಲ್ಲ ಗಂಜಿ ಊಟ ಕೂತ್ಕೊಂತಾ ಇದ್ವಿ.
ಅವರಿಗೆ ಅವರೇ ತುಪ್ಪ ಬಡಿಸ್ಬೇಕು, ಸ್ವಾಮಿಗಳೇ ತುಪ್ಪ ಬಡಿಸ್ಬೇಕು. ಅದೇನೋ ಅವ್ರಿಗೊಂದು ಅಭ್ಯಾಸ ಹೇಳ್ಕೊಂಡಿದ್ರು. ಆಗ ನಾವು ಕೂತಿದ್ರು ಗೊತ್ತಲ್ಲ, ಎಲ್ಲರೂ ಘಟಾನುಘಟಿಗಳೇ, ಏನು ಕೊಟ್ಟರು ತಿನ್ನೋರೆ ನಾವು. ಅಂತಹ ಒಂದು ಹಸಿವೆ ಕಾಲ, ಅಂತಹ ಒಂದು ಸ್ಥಿತಿ ಇತ್ತು ಆ ಕಾಲ. ಆ ಸಂದರ್ಭದಲ್ಲಿ ಇವರು ಬೇಯಸ್ವಾಮಿಗಳು ಇದು ಹಾಕೊಂಡ್ ಬರ್ತಾ ಇದ್ದಾರೆ, ತುಪ್ಪ ಹಾಕೊಂಡ್ ಬರ್ತಾ ಇದ್ದಾರೆ. ಅವರು ಒಂದೊಂದು ಸ್ಪೂನ್ ಹಾಕೊಂಡ್ ಬರ್ತಾ ಇದ್ರು, ಕೆಲವು 2 ಸ್ಪೂನ್ ಹಾಕೊಂಡ್ ಬರ್ತಾ ಇದ್ರು. ನಾನು ಕಡೆಯಲ್ಲಿ ಕೂತಿರ್ತಾ ಇದ್ದೆ. ನಾನು ಅವರಿಗೆ ಅವ್ರು ಹೇಳ್ತಾ ಇದ್ದೆ, ಸ್ವಾಮಿ ಅದಾದ್ಮೇಲೆ ಪೂರ್ತಿ ಬಾಟ್ಲಿ ಇಟ್ಬಿಡಿ ಅಂತ ನಾನು ತಮಾಷೆಗೆ ಅಂದೆ ಅಷ್ಟೇ. ಅಷ್ಟು ಅಂದ ಕೂಡಲೇ ಇನ್ನು ಅರ್ಧ ಬಾಟ್ಲಿ ಇತ್ತು, ಅರ್ಧ ಬಾಟ್ಲು ಅಲ್ಲೇ ಇಟ್ಬಿಟ್ಟು ಇನ್ನೊಂದು ಬೇರೆ ಬಾಟ್ಲು ತಂದು ಬೇರೆ ಬರೆಸಿದ್ವಿ. ಅಂದ್ರೆ ನಾನ್ ಬರ್ಸ್ಕೊಂಡಿದ್ದೆ, ನಾನೇ ಅದು ಜಾಸ್ತಿ ಬರ್ಸ್ಕೊಂಡ್ಬಿಡ್ತಾ ಇದ್ದೆ. ಅಥವಾ ನಮ್ಮ ಒಂದು ಗುಂಪು ಇರುತ್ತಲ್ಲ, ಅವರ ಮಾತ್ರ ಜಾಸ್ತಿ ಬಡ್ತಾ ಇದ್ದೆ. ಇವರೇ ಬಡಿಸಾದ ಮೇಲೆ ಸ್ವಾಮಿ ಉಳಿದಿದ್ದೀನಿ ಯಾರು ಇಲ್ಲ, ನಾನೇ ಕಡೆಯವನು ಅಷ್ಟು ಹಂಗೆ ಇಟ್ಬಿಡಿ ಅಂತ ಹೇಳ್ಕೊಂಡೆ. ಆ ಬಾಟ್ಲನ್ನ ಹಂಗೆ ಇಟ್ಬಿಡಿ, ಪೂರ್ತಿ ಅದನ್ನ ಇಟ್ಟಿದ್ದಾರೆ. ಅಂದ್ರೆ ಅದು ಯಾರಿಗೂ ಬೇಜಾರು ಮಾಡುವುದು ಅಂತಿಲ್ಲ. ಈಗ ನಾನು ಕೇಳಿದ್ದು ತಮಾಷೆ ಕೇಳಿದ್ದಷ್ಟೇ. ಅವ್ರು ಹಾಕ್ಲೇ ಇದ್ರು ಇಲ್ಲ, ಇವ್ರಿಗೆಲ್ಲ ಹಾಕ್ಬೇಕು ಅಂತ ಏನು ಮಾತಾಡ್ತಾ ಇದ್ದಿಲ್ಲ. ಆದ್ರೂ ಕೂಡ ಕೇಳಿದವರಿಗೆ ಇಲ್ಲ ಅಂತ ಹೇಳಬಾರದು. ಈ ಒಂದು ಸಿದ್ಧಾಂತದಲ್ಲಿ ಆ ವಿದ್ಯಾರ್ಥಿಗಳಿಗೆ ಅವರು ಆ ರೀತಿ ಅವರು ನೋಡ್ಕೊಂಡಿದ್ದಾರೆ. ಇಂತಹ ಒಂದು ಅದ್ಭುತವಾದ ಘಟನೆ. ಇನ್ನೊಂದು, ನಾವು ಭುವನೇಶ್ವರಕ್ಕೆ ಹೋದಾಗ ನಾವು ತಿಳಿಯಬೇಕಾದಂತ ಒಂದು ಅಂಶ, ಶ್ರೀಗಳವರು ಕೇವಲ ಭುವನೇಶ್ವರದಲ್ಲಿ ಇದ್ದಾರೆ. ಭುವನೇಶ್ವರದಿಂದ ಅವರು ಪುರಿ ಜಗನ್ನಾಥಕ್ಕೆ ಬರ್ಬೇಕು. ಪುರಿ ಜಗನ್ನಾಥ ಅಲ್ಲಿ ಸುಮಾರು 80 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ಇದೆ, ಗೊತ್ತಿಲ್ಲ, ಅದು ಅಷ್ಟಿರ್ಬೋದು. ನಾವೆಲ್ಲ ಒಂದು ಕಾರ್ ಇರ್ತಾ ಇತ್ತು, ಅಂಬಾಸಡರ್ ಕಾರ್ ಇರ್ತಾ ಇತ್ತು, ಇನ್ನೊಂದು ಚಿಕ್ಕ ವ್ಯಾನ್ ಇರ್ತಾ ಇತ್ತು. ಆ ವ್ಯಾನ್ ಎಲ್ಲ ನಾವು ಕೂತ್ಕೊಂತಾ ಇದ್ವಿ. ಸ್ವಾಮಿಗಳು ಅವರ ಅತ್ಯಂತ ಆತ್ಮೀಯರೇ ಇದ್ದಾರೆ, ಅವರು ಅವ್ರ ಜೊತೆ ಬರ್ತಾ ಇದ್ರು. ಸರಿ, ಅಲ್ಲಿ ಹೋಗಿದ್ದಾರೆ. ಯಾತಕ್ಕೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿ, ನೀವು ನಮ್ಮನೆಗೆ ಬಂದು ಪೂಜೆ ಮಾಡಬೇಕು, ದೇವ್ರ ಪೂಜೆ ಆಗ್ಬೇಕು ಅಂತ, ನೀವು ಭಿಕ್ಷೆ ತಗೋಬೇಕು ಅಂತ ಅವನ. ಸರಿ ಆಯ್ತು, ಒಂದು ಹೊರಟ್ವಿ ನಾವು. ಹೋಗಿ ಎಲ್ಲ ಆದ್ಮೇಲೆ ಪಾದಪೂಜೆ ಮಾಡ್ದ ಅವನು. ಪಾದಪೂಜೆಗೆ ಏನ್ ದುಡ್ಡೇನೆ ಇಟ್ಟಿಲ್ಲ, ₹1 ಇಟ್ಟಿದ್ದ ಪಾದಪೂಜೆಗೆ. ಅಂದ್ರೆ ಒಂದು ಕಾಯಿಯನ್ನು ಇಟ್ಟಿದ್ದ ಅವನು. ಪೂಜೆ ಎಲ್ಲ ಆದ್ಮೇಲೆ ಕೊಡ್ಬೋದು ಅಂತ ನಾವು ಅನ್ಕೊಂಡಿದ್ದೆ. ನಾವು ಹಾಗೆಲ್ಲ ಸ್ವಾಮಿಗಳು ಬರ್ತಕ್ಕಂಥ ದುಡ್ಡು ಎಲ್ಲ ಬಂದು ಲೆಕ್ಕ ಇಟ್ಕೊಂತಾ ಇದ್ದಿದ್ದು ನಾನು ಇನ್ನೊಬ್ರು ಇದ್ದಿದ್ರು, ಅವರೇ ಇಟ್ಕೊಂತಾ ಇದ್ದೆ ನಾವಿಬ್ರು ಕೂಡ. ಈಗ ಆಯ್ತಾ, ಪಾದಪೂಜೆ ಆಯ್ತು. ಪಾದಪೂಜೆ ಒಂದೇ ₹1 ಇಟ್ಟಿದ್ದ, ನಾನು ₹1 ಕೊಟ್ಟಿದ್ದ ಅಂತ ಅಲ್ಲಿ ಬರ್ಕೊಂಡಿದ್ದು, ಪುಸ್ತಕ ಎಕ್ಸ್ಟ್ರಾ ದುಡ್ಡನ್ನ ಬರ್ಕೊಂಡಿದ್ದೆ ನಾನು. ಅನಂತರದಲ್ಲಿ ಪೂಜೆ ಆದ್ಮೇಲೆ ಸರಿ ಏನು ಮಾತಾಡಲೇ ಇಲ್ಲ, ಗೌರವ ಇಲ್ಲ, ಏನಿಲ್ಲ. ಪುನಃ ಹಾಗೆ ಕೊಟ್ಟ. ನೀವು ಬಂದು ತುಂಬಾ ಸಂತೋಷ ಆಯ್ತು ಅಂತ ಹೇಳ್ದ. ಮುಂದಾಕ್ಷಿ ಇಟ್ಕೊಂಡ, ಪಾದಕ್ಕೆ ನಮಸ್ಕಾರ ಮಾಡಿ ಹೊರಟ್ಬಿಟ್ಟ. ನಾನು ಸುಮ್ನೆ ಸ್ವಾಮಿ ಅವ್ರು ಹೋದ ಕೂಡಲೇ ನಾನು ಹೇಳಿದೆ, ಸ್ವಾಮಿ ಅವ್ರು ನಿನ್ನೆ ಸಂಭಾವನೆ ಏನು ಗೌರವ ಏನು ಕೊಟ್ಟೇ ಇಲ್ಲ, ಅದು ಮರ್ತೋನು ಹೇಳ ನಾನು, ಅದೇ ಏನ್ ಹೇಳ್ಬೇಡ ಅಂತ. ಕಡೆಗೆ ಅವ್ರು ಏನ್ ಕೊಳ್ಳೇ ಇಲ್ಲ, ಅವನು ₹1 ಕೊಟ್ಟ. ₹1 ಭಿಕ್ಷೆಗೆ ಅಷ್ಟೇ. ಅದಕ್ಕೆ ಸ್ವಾಮಿಗಳಿಗೆ ನಾನು ಹೇಳಿದೆ, ಏನ್ ಸ್ವಾಮಿ, ನಾವ್ ಒಂದು ಕಾರು ಒಂದು ವ್ಯಾನ್ ಬಂದಿದೆ. ಒಂದು ಕಾರು ಒಂದು ವ್ಯಾನ್ಗೆ ಅಲ್ಲೇ 100 ಕಿಲೋಮೀಟರ್ ಕೂಡ ಸುಮಾರು ಎಷ್ಟೋ ದುಡ್ಡಾಗುತ್ತೆ. ಒಂದು ಸಾವಿರನ ಕೊಡೋದು ಬೇಡವಾ, ನಾನು ಪೆಟ್ರೋಲ್ನ ಕೊಡೋದು ಕೇಳ್ತೀನಿ, ನೀವು ಸುಮ್ಮನೆ ಇರಿ ಸ್ವಾಮಿ ಅಂತ ಹೇಳಿದ್ರೆ, ಒಂದೇ ಒಂದು ಮಾತು ಹೇಳಿದ್ರು ಶ್ರೀಗಳವರು, ನಾವ್ ಯಾವತ್ತೂ ಕೂಡ ಪಾದಪೂಜೆಗೆ ಹೋಗೋದು ಅವರಿಗೆ ಒಂದು ಅನಿಷ್ಟಗಳ ಪರಿಹಾರ ಆಗಿ ಅವ್ರಿಗೆ ಇಷ್ಟ ಆಗ್ಲಿ ಅಂತ ನಾವು ಹೋಗೋದಷ್ಟೇ ಹೊರತಾಗಿ ನಾವು ದುಡ್ಡುಗೋಸ್ಕರವಾಗಿ ಪಾದಪೂಜೆ ಮಾಡಿಸ್ಕೊಳ್ಳೋದಲ್ಲ. ನಡಿ ಅಂತ ಹೇಳ್ಬಿಟ್ಟು ಪುನಃ ಅವ್ರು ಕೇಳಲೂ ಇಲ್ಲ, ಅವ್ರು ಹೇಳಲೂ ಇಲ್ಲ. ಆಮೇಲೆ ಯಾವಾಗ ತಂದು ಕೊಟ್ಟ ಅಂತ ನಾನು ಕೇಳಿದ್ರೆ ಅಷ್ಟೇ ಹೊರತಾಗಿ, ಅದಕ್ಕೆ ಒಳ್ಳೆ ಎಲ್ಲ ಕವರ್ ಹಂಗೆ ಇಟ್ಟಿದ್ದೆ ನಾನು, ಆಮೇಲೆ ಕೇಳಿದೆ ಅಷ್ಟೇ ಹೊರತಾಗಿ, ಅದು ಬೇಡ ಸೋಲು ಮಾತ್ರ. ನಮ್ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗಿದ್ರು ಕೂಡ ಅವ್ರು ಕೊಟ್ಟಿದ್ದಕ್ಕಂತ ₹1 ಇಸ್ಕೊಂಡ್ ಬಂದಿದ್ದಾರೆ ಹೊರತಾಗಿ ನಾನು ಕೇಳ್ತೀನಿ ಅಂತ ಕೂಡ ಕೇಳ್ಲಿಕ್ಕೆ ಅವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಇದು ಆ ಭಕ್ತರ ಮೇಲೆ ಇರತಕ್ಕಂತಹ ವಾತ್ಸಲ್ಯ ಎಷ್ಟು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬಹುದು. ನಾವು ಇಂಥದ್ದಿದೆ. ಇನ್ನೊಂದ್ಸಾರಿ ಊಟಿಗೆ ಹೋಗಬೇಕು ನಾವೆಲ್ಲ ಹಾಗೆ ಸುಧಾ ಪಾಠ ಒಟ್ಟು 4 ವರ್ಷ ಅವ್ರ ಜೊತೆಗೆ ನಾ ಇದ್ದೆ. 2 ವರ್ಷ ಜಾಸ್ತಿ ಪಾಠವನ್ನು ನಾನು ಹೇಳಿಸ್ಕೊಂಡಿದ್ದಿಲ್ಲ ಸ್ವಾಮಿಗಳ ಅಂತ. ಯಾಕಂದ್ರೆ ಅದು ಉಳಿದಿದ್ದ ಕೆಲ ಭಾಗ ಇತ್ತು, ನಾವು ಬಂದಿದ್ದಿಲ್ಲ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ನಾವು ಪಾಠ ಮಾಡುವಾಗ ನಾನು ಕೂಡ ಅಲ್ಲಿ ಹೋಗ್ತಾ ಇದ್ದೆ. ನಾನು ಸುಧಾ ಪಾಠ ಪೂರ್ತಿ ಮುಗಿದ ಮೇಲೂ ಕೂಡ ಇನ್ನು 2 ವರ್ಷ ಅವ್ರ ಜೊತೆಗೆ ಇದ್ದೆ ನಾನು. ಆ ಸಂದರ್ಭದಲ್ಲಿ ಊಟಿಗೆ ಹೋಗ್ಬೇಕಾಯ್ತು. ಊಟಿಗೆ ಹೋದ್ರಲ್ಲಿ, ಊಟಿಗೆ ಹೋದಾಗ ಅವರ ಉಪನ್ಯಾಸದ ಶೈಲಿ ಅಂದ್ರೆ, ನಾ ಹೇಳೋದೇನು ಅಂದ್ರೆ, ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಮಾತಾಡಬೇಕು, ಎಷ್ಟು ಶಾಸ್ತ್ರೀಯವಾಗಿರ್ಬೇಕು ಎಂಬುದನ್ನ ಅವ್ರು ತಿಳ್ಕೊಳ್ಬೇಕಂತ. ಇದು ಮೇಧಾವಿತನ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಸರಿಯಾಗಿ ಅದು ಜ್ಞಾಪಕ ಬರ್ಬೇಕು. ಅದು ಎಷ್ಟೇ ನಾವು ಓದಿದ್ರು ಕೂಡ ಆ ಕಾಲಕ್ಕೆ ತಕ್ಕಂತೆ ಆ ಮಾತು ಬರಲಿಲ್ಲ ಅಂತ ಆದ್ರೆ ಆ ಓದಿದ್ದೆಲ್ಲ ವ್ಯರ್ಥ ಆಗ್ಬಿಡುತ್ತೆ. ಇಂಥದ್ದೆಲ್ಲ ಪ್ರತಿಭೆ ಅಂತ ಹೇಳಿದ್ರು ಇದಕ್ಕೆ. ಅಂತಹ ಪ್ರತಿಭಾಶಾಲಿಗಳವರು ಅಲ್ಲಿ ಹೋದಾಗ ಅವರು
ಅಲ್ಲಿ ಯಾವ್ದಕ್ಕೆ ಹೋಗ್ಬೇಕಾಯ್ತು, ಊಟಿಗೆ ಯಾಕೆ ಹೋಗ್ಬೇಕಾಯ್ತು? ಅವರೆಲ್ಲ ವ್ಯವಸ್ಥೆ ಮಾಡಿದ್ದು ಅಲ್ಲಿ ಊಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸ್ಥಾಪನೆ, ಅದಕ್ಕೆ ಇವನ್ನು ಕರೆದಿದ್ದಾರೆ. ನಾವು ಅದಕ್ಕೆ ಅಲ್ಲಿ ಹೋಗಿದ್ದೇವೆ ನಾವು ಕೂಡ. ಆ ಸಂದರ್ಭದಲ್ಲಿ ಎಲ್ಲ ಪೂರ್ತಿ ಬೃಂದಾವನ ಸ್ಥಾಪನೆ ಎಲ್ಲ ಆಯ್ತು. ಆಮೇಲೆ ಮಧ್ಯಾಹ್ನದಲ್ಲಿ ಒಂದು ಅವರಿಗೆ ಗೌರವ ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ. ಸ್ವಾಮಿಗಳು ಉಪನ್ಯಾಸ ಮಾಡ್ತಾ ಇದ್ದಾರೆ. ಸುಮಾರು ಉಪನ್ಯಾಸಗಳು ಅಲ್ಲಿ ವಿಷಯಗಳು ಹೇಳಿದ್ದಾರೆ, ಅದು ಯಾವ್ದು ನಾವು ಹೇಳೋದಿಲ್ಲ. ಒಂದು ಅಂಶ ಅವರು ಹೇಳಿದ್ದು ಅಂದ್ರೆ, ರಾಘವೇಂದ್ರ ತೀರ್ಥರಿದ್ದಾರಲ್ಲ, ಆ ಬೃಂದಾವನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮನ್ನು ಕರೆಸಿದ್ದಾರೆ. ವಸ್ತುತ ಈ ಜಾಗ ನೋಡಿದ್ರೆ ನಮ್ಮಂತಹ ಯತಿಗಳು ಬರುವ ಜಾಗ ಅಲ್ಲ ಇದು. ಊಟಿಗೆ ಯಾರು ಹೋಗ್ತಾರೆ ಯತಿಗಳು? ಅಲ್ಲಿ ಹೊಸದಾಗಿ ಮದುವೆ ಮಾಡಿಕೊಟ್ಟಿದ್ದ ನವದಂಪತಿಗಳು ವಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಅಲ್ಲಿ ಹೋಗತಕ್ಕಂತ ಜಾಗಕ್ಕೆ ನಾವು ಹೋಗೋದೇನಿದಲ್ಲಿ? ನಮ್ಗೆ ಬರ್ಲಿಕ್ಕೆ ಇಲ್ಲಿ ಈ ಸ್ಥಳಕ್ಕೆ ನಾವು ಬರಲೇಬಾರದು. ಆದ್ರೂ ಕೂಡ ಇನ್ಮೇಲೆ ನಾವು ಬರ್ಬೋದು ಬೇಕಾದ, ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರಲ್ಲ, ಅದಕ್ಕೋಸ್ಕರವಾಗಿ ನಾವು ಬರ್ಬೋದು ಎಂಬುದಾಗಿ ಹೇಳಿ ಆ ಒಂದು ಸಣ್ಣ ಇದರಲ್ಲಿ ಅಲ್ಲಿರತಕ್ಕಂತ ಅಷ್ಟು ಜನರು ಕೂಡ ಆ ಕ್ಲಾಪ್ಸ್ ಹಾಕಿ ಕರತಾಡನ ಮಾಡಿ ಅವರನ್ನ ಆ ಸಣ್ಣ ಮಾತಿಗೆ, ಒಂದು ಮಾತಿಗೆ ಅಷ್ಟೊಂದು ಬೆಲೆ ಕೊಟ್ಟಿದ್ದಾರೆ ಅಂದ್ರೆ ಆ ಸಂದರ್ಭಕ್ಕೆ ಆ ಮಾತು ಹೊಳಿಬೇಕಲ್ಲ, ಅದೇ ಮುಖ್ಯವಾಗಿರೋದು. ನಮ್ಮ ಬೇಸಿಗಳು ಯಾವಾಗ ಹೇಳೋರು ಅವ್ರಿಗೆ, ಸ್ವಾಮಿ ನೀವು ಭಾರತೀಯರು ಬೇಕು ಅಂತ ಹೇಳ್ತೀರಿ, ಹಿಂದೂಗಳು ಬೇಕು ಅಂತ ಹೇಳ್ತೀರಿ, ಎಲ್ಲರೂ ನೀವು ಬೇಕು, ಎಲ್ಲರೂ ನಿಮ್ಮ ಬಂಧುಗಳಾಗಿದ್ದಾರೆ. ವಸುಧೈವ ಕುಟುಂಬಕಂ ಅಂತ, ವಸುಧಾ ಅಂದ್ರೆ ಭೂಮಿ, ಭೂಮಿಯೇ ನಿಮ್ಮ ಕುಟುಂಬ ಆಗಿದೆ, ಅಂತಹ ಮಹಾನುಭಾವರಾಗಿದ್ದೇವೆ ನೀವು ಅಂತ ಹೇಳ್ಬಿಟ್ಟು ಹೇಳಿದ ಬಗ್ಗೆ ನಾವೆಲ್ಲ ಅಲ್ಲೇ ಇದ್ವಲ್ಲ ಅವ್ರು ಹೇಳಿದ್ವಿ. ಹಾಗಾದ್ರೆ ಮಾಧ್ವರ ಬಗ್ಗೆ ಅವರಿಗೆ ಪ್ರೀತಿಯೋ, ಬ್ರಾಹ್ಮಣರ ಬಗ್ಗೆ ಪ್ರೀತಿಯೋ, ಅಥವಾ ಹಿಂದೂಗಳ ಪ್ರೀತಿಯೋ ನಮ್ಗೆ ಗೊತ್ತಾಗೋದೇ ಇಲ್ಲ ನಮಗೆ. ಅದಕ್ಕೆ ಶ್ರೀಗಳವರು ಈ ಒಂದು ಸಂದರ್ಭ ಬಂದಾಗ ಒಂದು ಮಾತು ಹೇಳಿದ್ರು ಶ್ರೀಗಳವರು. ನಮ್ಮದೇನಂದ್ರೆ ನಮಗೆ ಹೇಳಿದ್ದಷ್ಟೇ, ಅದು ಉಪನ್ಯಾಸದಲ್ಲಿ ಹೇಳಿದ್ದಲ್ಲ, ನಮಗೆ ಹೇಳಿದ್ದಷ್ಟೇ ಇದನ್ನ. ನನ್ನ ಕಾರ್ಯಕ್ರಮಗಳು ಹೇಗೆ ಅಂದ್ರೆ, ಮೊದಲು ನಾನು ಮಾಧ್ವರಾದ್ದರಿಂದ ಮಾಧ್ವರು ಎಲ್ಲರನ್ನೂ ಕೂಡ ಉದ್ಧಾರ ಮಾಡ್ಲಿಕ್ಕೆ ನನ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾ ಮಾಡ್ತೇನೆ ಮೊದಲು. ಆಮೇಲೆ ಅಷ್ಟು ಮಾತ್ರವಲ್ಲ, ಅದು ಸಂಕುಚಿತ ಆಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ಪೂರ್ಣವಾಗಿ ಆಮೇಲೆ ಬ್ರಾಹ್ಮಣರು ಎಲ್ಲರನ್ನೂ ಕೂಡ ಉದ್ಧಾರ ಮಾಡೋ ಬುದ್ಧ ಸಿದ್ಧಾಂತ, ಆಮೇಲೆ ಎಲ್ಲರೂ ಕೂಡ ಹಿಂದೂಗಳು ಉದ್ಧಾರ ಮಾಡಬೇಕು ಅಂತ, ಆಮೇಲೆ ಇಡೀ ಭಾರತೀಯ ಜನಾಂಗವನ್ನ, ಆಮೇಲೆ ಇಡೀ ದೇಶವನ್ನ ಉದ್ಧಾರ ಮಾಡ್ಲಿಕ್ಕೆ ನನ್ನ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ. ಆದ್ರಿಂದ ಎಲ್ಲರೂ ನನಗೆ ಬೇಕು, ಯಾರು ನಂಗೆ ಬೇಡ ಅಂತಿಲ್ಲ. ಎಲ್ಲರೂ ಬೇಕು, ಆದ್ರೆ ಯಾರು ಬೇಡ ಅಂತಿಲ್ಲ ನನಗೆ. ಈ ಒಂದು ಸಿದ್ಧಾಂತವನ್ನು ಅವರು ಕೇಳಿದಾಗ ಅವರ ಹೃದಯದಲ್ಲಿ ಈ ದೇಶವನ್ನು ಉದ್ಧಾರ ಮಾಡಬೇಕು, ಪ್ರತಿಯೊಬ್ಬ ವ್ಯಕ್ತಿ ಉದ್ಧಾರ ಆಗಬೇಕು ಎಂಬುದನ್ನ ಎಷ್ಟು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ರು ಎಂಬತಕ್ಕಂಥ ಅಂಶ ಇದರಿಂದ ಸ್ಪಷ್ಟ ಆಗತ್ತೆ. ಆದ್ರಿಂದಲೇನೆ ಪರ್ಯಾಯ ಯಾವುದೇ ಹಿಂದಿನ ಪರ್ಯಾಯಗಳಲ್ಲಿ, ಇವರ ಹಿಂದಿನ 4 ಪರ್ಯಾಯಗಳು ನಾವು ನೋಡಿದ್ದೇವೆ. ನಾವು ಇದು 5ನೇ ಪರ್ಯಾಯ ಅಷ್ಟು ನೋಡಿದ್ದೇವೆ ನಾವು. ಅದು ಯಾವತ್ತೂ ಕೂಡ ಈ ಬೇರೆ ಈ ಯಾವುದು ಇಸ್ಲಾಂ ಧರ್ಮದವರು ಯಾವತ್ತೂ ಕೂಡ ಅಲ್ಲಿ ಬಂದಿದ್ದು ಅಂತಿಲ್ಲ. ಆದ್ರೆ ಅವರನ್ನು ಕೂಡ ಕರೆಸಿದ್ದಾರೆ ಅಂದ್ರೆ ಅವರನ್ನ ಎಷ್ಟೋ ಜನ ಪ್ರಶ್ನೆ ಹಾಕಿದ್ರು, ಏನಂದ್ರೆ ಅವ್ರನ್ನಾಕ್ ನೀವು ಕರೆಸಬೇಕಾಗಿತ್ತು ಇಲ್ಲಿಗೆಲ್ಲ ಅಂತ ಸ್ವಲ್ಪ ಬೇಜಾರ ರೀತಿಯಲ್ಲಿ ಅವರು ಮಾತಾಡಿದ್ರು. ಒಂದು ಮಾತು ಹೇಳಿದ್ರು ಶ್ರೀಗಳವರು, ಮಾಧ್ವರು ಎಲ್ಲರೂ ಕೂಡ ಒಳ್ಳೆಯವರಿದ್ದಾರೆ ಅಂತ ಹೇಳಿಕ್ಕಾಗಲ್ಲ, ಬ್ರಾಹ್ಮಣರು ಎಲ್ಲರೂ ಕೂಡ ಒಳ್ಳೆಯವರು ಅಂತ ಹೇಳಿಕ್ಕಾಗೋದಿಲ್ಲ. ಹಾಗೇನೆ ಮುಸ್ಲಿಮರಲ್ಲೂ ಕೂಡ ಎಲ್ಲರೂ ಕೆಟ್ಟವರು ಅಂತ ಹೇಳಿಕ್ ಬರಲ್ಲ. ಎಷ್ಟೋ ಜನ ಒಳ್ಳೆಯವರಿದ್ದಾರೆ, ನಾನು ಕಂಡಿದ್ದೇನೆ. ಆದ್ರಿಂದ ಎಲ್ಲರೂ ಗೌರವ ಸಲ್ಲಬೇಕು ಎಂಬುದಾಗಿ ಆ ಮಾತನ್ನು ಹೇಳಿದಾಗ ಎಷ್ಟು ಅವರಿಗೆ ಇಡೀ ಭಾರತೀಯ ಜನ ಅವರು ಉದ್ಧಾರ ಮಾಡಬೇಕು ಎಂಬಬೇಕಂತ ಕಾಳಜಿ ಇತ್ತು ಎಂಬುದನ್ನ ಈ ಒಂದು ದೃಷ್ಟಾಂತದಿಂದ ಆ ಪೇಪರ್ಗಳು ನೋಡ್ಬೇಕಾಗಿತ್ತು. ಇವಾಗೆಲ್ಲ ಪೇಪರ್ಗಳು ನೋಡ್ಬೇಕು, ಆ ಹಿಂದಿನ ಪೇಪರ್ ತೆಗೆದು ನೋಡಿ, ಆ ಕಾಲದಲ್ಲಿ ಎಷ್ಟು ಹೊಗಳಿಕೆ, ಹಿಂದೂ ಮತ್ತು ಮುಸ್ಲಿಂ ಧರ್ಮ ಒಂದು ಮಾಡಿದವರು ಪ್ರಯಾಸಿಗಳು ಅಂತ ಹೆಡ್ಡಿಂಗ್, ದೊಡ್ಡ ದೊಡ್ಡ ಹೆಡ್ಡಿಂಗ್ನಲ್ಲಿ ಅದನ್ನ ಹಾಕಿದ್ದಾರೆ ಅಂದ್ರೆ ಇದು ಪ್ರಾಮಾಣಿಕವಾಗಿ ಸಂತೋಷ ಪಟ್ಟು ಮಾಡಿರೋದಕ್ಕಂತ. ಯಾರೇ ಕಷ್ಟದಲ್ಲಿರ್ಲಿ ಅದಕ್ಕೆ ಮುಂದೆ ಕೈ ಚಾಚಿದಕ್ಕಂಥದ್ದು ಏನಿದ್ದಾರೆ ಅವರು ಮೊದಲು ಹೋದಕ್ಕಂಥದ್ದು ಅವರ ಅಭಯಹಸ್ತ ಬೇಯಾಸ್ವಾಮಿ ಇರ್ತಾ ಇದ್ರು. ಕೆಲವು ಸತಿ ಆ ಬರಗಾಲ ಎಲ್ಲ ಬಂದಾಗ ಒಂದು ಗ್ರಾಮವನ್ನೇ ಅವರು ತೃಪ್ತಿಯಾಗಿ ತೆಗೆದುಕೊಂಡು ಅದನ್ನ ಸರ್ವತೋ ರೀತಿಯಾಗಿರ್ತಕ್ಕಂಥ ಒಂದು ಸರ್ವಾಂಗೀಣ ಬೆಳವಣಿಗೆಯನ್ನು ಮಾಡಿ ಈಗಲೂ ಕೂಡ ಅವರು ಆ ಹಳ್ಳಿಗಳಲ್ಲಿ ಅವರ ಮಾತನ್ನ ಮಾಡ್ಕೊಂತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಿಶ್ವೇಶ ತೀರ್ಥ ಕೊಟ್ಟ ಕಾಣಿಕೆ ಎಂದು ಬರ್ಕೊಂಡೆ ಮನೆಗೆ ಅವರು ಪ್ರತಿಯೊಂದು ಕಡೆಯೂ ಕೂಡ. ಹೀಗೆ ಇಂತಹ ಒಂದು ವೈಶಾಲ್ಯ ಗುಣವುಳ್ಳಂತಹ ಬೇಜಾವರ ಶ್ರೀಗಳವರವರು, ಇಂತಹ ಶ್ರೀಗಳವರ ಒಂದು ಮಹಿಮೆಗಳು ಅದ್ಭುತವಾಗಿರತಕ್ಕಂತಹದ್ದು. ಅದು ಯಾರಿಗೂ ಮಾನವ ಮಾತ್ರ ಆಗಿದ್ರೆ ಖಂಡಿತ ಇದೆಲ್ಲ ಗೊತ್ತಾಗೋದಿಲ್ಲ, ಯಾರಿಗೂ ಬರ್ತಾ ಇದ್ದಿಲ್ಲ. ಇದು ಒಂದು. ಇನ್ನು ನನಗೆ ಬಂದಿರತಕ್ಕಂತ ಒಂದು ನನಗೆ ಮತ್ತು ಬೇಯಸ್ವಾಮಿ ಮಾತ್ರ ಸಂಬಂಧಪಟ್ಟಿದ್ದರು, ಅದನ್ನ ಹೇಳ್ಬೇಕಾಗಿದೆ.
ಅದೇನಂದ್ರೆ ಒಂದ್ಸಾರಿ ಈ ರಜಾ ಬಂದಾಗ ವಿದ್ಯಾಪೀಠ ರಜಾ ಬಂದಾಗ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರು ಹೊರಟು ಬರುವವರು, ಮನೆಗೆ ಹೊರಟು ಬರುವರು. ಅವರ ಮನೆಗೆ ಹೋಗುವಾಗ ಇಲ್ಲಿ ನಮಗೆ ಮನೇಲಿ ಹೋಗ್ಲಿಕ್ಕೆ ಅಲ್ಲಿ ಏನು ಇಲ್ಲ ಅಂತ. ಯಾಕಂದ್ರೆ ನಾವು ಬಂದಿದ್ದು ವಿದ್ಯಾಪೀಠಕ್ಕೆ ಹೇಗೆ ಅಂದ್ರೆ ಊಟ ಎಂಬುದಕ್ಕಂತಹದ್ದಾನ ಕಲಿಯುತ್ತಲ್ಲ ಅಂತ ಬಂದವರು, ಓದಬೇಕು ಅಂತ ಬಂದವರಲ್ಲ. ಹಾಗೆಲ್ಲ ಅಂತಹ ಒಂದು ದಾರಿದ್ರ್ಯ, ಅಂತಹ ಒಂದು ಬಡತ. ಅಂತಹ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳವರು ಏನಿದ್ದಾರೆ ಅವರು ಇದಕ್ಕೆ ರಾಮವಿಟ್ಲಾಚಾರ್ಯ ಕೂಡ ಸಾಕ್ಷಿ ಇದ್ದಾರೆ. ಯಾಕೆ ನಾನು ಅವರು ಖೇಡ ವೇದಾಚಾರ್ಯ ಸುಮಾರು ಜನ ಎಲ್ಲ ಒಂದೇ ಸಾರಿ ಆಚಾರ್ಯ ಎಲ್ಲರೂ ಕೂಡ ಒಟ್ಟಿಗೆನೆ ನಾವು ಅಧ್ಯಯನ ಮಾಡ್ತಾ ಇದ್ದವರು, ಒಂದೇ ಕೋಣೆಯಲ್ಲಿ ಇದ್ದವರು. ಆದ್ದರಿಂದ ಅವರಿಗೆ ಅವರು ಕೂಡ ಈ ವಿಷಯ ಮೂಲಕ ಗೊತ್ತಿದೆ. ಅದನ್ನ ಏನ್ ವಿಷಯ ಅದು ಅಂತ ಹೇಳಿದ್ರೆ, ಆಗೆಲ್ಲ ಒಂದು ಹೊತ್ತು ಊಟ ಹಾಕುವರು ರಾತ್ರಿ, ಅಂದ್ರೆ ಕೆಲವು ದಿವಸಗಳು ಮಾತ್ರ ಅಷ್ಟೇ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಆ ಒಂದು ವಿದ್ಯಾಪೀಠ ನಡೆಸೋದು ಹಾಗೆ 300 ಜನ ಇರ್ತಾರೆ, 200 ಜನ 300 ಜನ ಇರ್ತಾರೆ. ಅಷ್ಟು ಜನಕ್ಕೂ 3 ಹೊತ್ತು ಊಟ, ಬೆಳಿಗ್ಗೆ ಗಂಜಿ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇದ್ರ ಮಧ್ಯೆ ಸಾಯಂಕಾಲ ಹಾಲು, ಈ ವ್ಯವಸ್ಥೆ. ಯಾಕೆ ಓದ್ಲಿಕ್ಕೆ ತೊಂದರೆ ಆಗಬಾರದು ಅಂತ ಆ ರೀತಿ. ಅದಕ್ಕೆ ಮನೆ ಕೂಡ ಹೋಗಿ ಪಾದ ಪೂಜೆ ಮಾಡಿ ಆ ದುಡ್ಡು ತಂದಾಗ್ತದೆ. ಈಗಾದ್ರೆ ಇತ್ತೀಚೆಗಾದ್ರೆ ಅವರಿಗೆ ಆಯ್ತು ಅವರ ಕಾರ್ಯಕ್ರಮ ಎಂಬುದಕ್ಕಂತ ಎಲ್ಲವೂ ಕೂಡ ಪರದಿಗಾಗಿ ಎಂಬ ತೀರ್ಮಾನಕ್ಕೆ ಬಂದಿದ್ದರಿಂದ ಜನ ಎಲ್ಲ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಮೊದಲು ಅಷ್ಟು ಪ್ರಸಿದ್ಧಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸೋಮವಾರದ ದಿವಸ ರಾತ್ರಿ ಗೆಣಸಿನಿಂದ ಪಲ್ಯ ಮಾಡೋದು. ಗೆಣಸು ಪಲ್ಯ ಅಂದ್ರೆ ಗೆಣಸಿಗೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಪಲ್ಯದಂತೆ ಮಾಡಿ ಅದು ಇಷ್ಟಿಟ್ಟು ಬಡಿಸು, ಒಂದೊಂದು ಲೋಟ ಮಜ್ಜಿಗೆ ಕೊಡೋದು. ಅದನ್ನು ಒಂದು ಸಾರಿ ಅವರು ನೋಡಿ ಅವರು ಕೇಳಿದ್ರು ಅವರನ್ನ, ಯಾಕೆ ಅವ್ರಿಗೆಲ್ಲ ಇದಾಗ್ತದ್ರೆ ತಿಂಡಿ ಏನಿಲ್ವಾ ಅವ್ರಿಗೆ ಅಂದ್ರು. ಇಲ್ಲ ತುಂಬಾ ಕಷ್ಟ ಇದೆ, ಏನು ಬಂದಿಲ್ಲ ಅದಕ್ಕೋಸ್ಕರವಾಗಿ ಅಂತ ಅಂದ್ಕೊಳ್ಳಿ. ಅವ್ರಿಗೆ ತುಂಬಾ ಬೇಜಾರಾಯ್ತು ಆಗ್ಲೇ. ಆಗ ನಮಗೆ ಅವ್ರಿಗೆ ಬೇಜಾರಾಯ್ತು ಅಂತ ತಿಳ್ಕೊಳ್ಳತಕ್ಕಂಥ ಜ್ಞಾನ ನಮ್ಗಿಲ್ಲ ಅಷ್ಟೇ. ಖಂಡಿತ ಬೇಜಾರಾಗಿ ಇದೆ ಅವ್ರಿಗೆ. ಆಮೇಲೆ ಅವರೇನ್ ಮಾಡಿದ್ರು, ಇವ್ರಿಗೆ ವುಡ್ಲ್ಯಾಂಡ್ಸ್ ಹೋಟ್ಲ್ ಇದ್ದಾರಲ್ಲ ಅವರಿಗೆ ಫೋನ್ ಮಾಡಿದ್ರಲ್ಲಿ ಗೊತ್ತಿಲ್ಲ ಅವರು ಅಂತೂ. ಅವರು ಬಂದಾಗ ಅವರಿಗೆ ಹೀಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿದೆ ಅಂತ ಅವ್ರು ಹೇಳಿರ್ಬೋದು ಅಂತ ನನಗೂ ಬಹುಶಃ ಹೇಳಿರ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಆ ಗೀತಮ್ಮ ಅಂತ ಒಬ್ಬರಿದ್ರು, ಅವರು 10 ಮೂಟೆ ಅಕ್ಕಿನ ಕಳ್ಸಿಕೊಟ್ರು. ಅವತ್ತು ರಾತ್ರಿನೇ ತಕ್ಷಣ ಬಂದವರು, ರಾತ್ರಿನೇ ಬಂದು ಇವತ್ತಿಂದ ಆ ಗೆಣಸು ಯಾವತ್ತು ಸೋಮವಾರ ಯಾವತ್ತು ಹಾಕೋದು, ಹೊರ ತುಂಬಾ ಊಟ ಹಾಕ್ಬೇಕು ಅಂತ ಹೇಳಿ ಅದನ್ನ ಮಾಡಿಸಿ ಆಮೇಲೆ ಬಂದು ಹಾಕಿದ್ದಾರೋ ಇಲ್ಲೋ ಅಂತ ನೋಡ್ಕೊಂಡು ಹೋದ ವ್ಯಕ್ತಿಯವರು ಅಂತಹದ್ದು. ಇನ್ನೊಂದ್ಸಾರಿ ಇನ್ನೊಂದು ವಿಶೇಷ ಅನ್ಕೊಂಡು ನಾವು ಅದನ್ನ ಹೇಳಲೇಬೇಕು. ನಾವು ಒಂದ್ಸಾರಿ ಎಲ್ಲ ಊಟಕ್ಕೆ ಕೂತಿದ್ದೇವೆ, ಮಧ್ಯಾಹ್ನ ಊಟಕ್ಕೆ ಕೂತಿರುವಾಗ ಅವರು ಹುಳಿ ಬರ್ಸ್ಕೊಂಡ್ ಬರ್ತಾ ಇದ್ರು, ಹುಳಿ ಹಾಕ್ತಾ ಇದ್ರು. ಹುಳಿ ಹಾಕುವಾಗ ಅದ ನೀರು ಸಾರಿದ್ದಂತೆ ಇತ್ತು, ಸಾರಿಗೆ 4 ಹೋಳುಗಳು ಹಾಕಿದಂತೆ ಇತ್ತು ಅಷ್ಟೇ. ಅಂತ ಇದು ಹುಳಿ ಅಂದ್ರೆ ಬೇಳೆ ಜಾಸ್ತಿ ಹಾಕಿಲ್ಲ, ಆ ರೀತಿ ಅಡಿಗೆ ಮಾಡಿದ್ದಾರೆ ಸ್ವಾಮಿಗಳು. ತಕ್ಷಣ ಏನ್ ಮಾಡೋರು ಅಂದ್ರೆ ಅವ್ರ ಊಟ 15 ನಿಮಿಷ ಅಷ್ಟೇ. ಊಟಕ್ಕಿಂತ ಮೊದಲು 1 ಲೋಟ ಹಾಲು ಕೊಡ್ಬಿಡೋರು. ನಮಗೇನಾದ್ರೂ ಊಟಕ್ಕಿಂತ ಮೊದಲು 1 ಲೋಟ ಹಾಲು ಕುಡಿದು ಊಟ ಸೇರುತ್ತಾ ನಮ್ಗೆ? ನಮ್ ಊಟ ಸೇರಲ್ಲ. ಅದೇನೋ ಯಾಕೆ ಹೋಗುತ್ತಾ, 1 ಲೋಟ ಹಾಲು ತಕ್ಷಣ ಪರಿಷೇಕ ಮಾಡಿ ಅವರು ಇದಾದ ಕೂಡಲೇ 1 ಲೋಟ ಹಾಲು ಕೊಡ್ಬಿಡೋರು. ಆಮೇಲೆ ಏನ್ ಊಟ ಇಷ್ಟೇನೆ, ಒಂದು 10 ನಿಮಿಷಕ್ಕೆ ಬಂದ್ಬಿಡೋರೆ. ಬಂದ್ ಏನ್ ಮಾಡೋರು ಅಂದ್ರೆ ಏನೇನ್ ಹಾಕಿದ್ದಾರೆ, ಏನೇ ಬಂದಿದೆ ಅಂತ ನೋಡೋರು ಎಲ್ಲರೂ ಕೂಡ. ಇಲ್ಲಿ ಈ ರೀತಿ ತೆಳ್ಳಗಿರತಕ್ಕಂತ ಒಂದು ಸಾರು, ಆ ಸಾರಿಗೇನೆ ಒಂದು 4 ಹೋಳುಗಳು ಹಾಕಿದಂತೆ ಹುಳಿಯನ್ನು ಮಾಡಿದ್ರು. ಇದೇನಿದು ಅಂತ ಕೇಳಿದ್ರು ಅವರು ಬಂದು. ಇದು ಹುಳಿ ಅಂತ ನಾವೆಲ್ಲ ಅಂದ್ವಿ. ನಾವು ಅವ್ರನ್ನ ಕರೆಸಿದ್ರು, ಇದೇನಿದು ಬರೀ ಸಾದಿದ್ದಾಗಿದಲ್ಲ, ಹುಳಿ ಇಲ್ವಾ ಅಂದ್ರೆ ಬೇಳೆ ಇಲ್ಲ ಸ್ವಾಮಿ ಅಂತ ನಾವು. ಅವರಿಗೆ ಅದ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಅವ್ರಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೇಳೆ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ನಂಗೆ ಹೇಳಿಲ್ಲ ಮೊದಲನೇ ಬೇಳೆ ಯಾಕೆ ಹೇಳಿಲ್ಲ? ಇಲ್ಲ ಹೇಳಿದ್ವಿ ನಾವು, ಅವನ ಅಂಗಡಿಯನ್ನು ಕೊಟ್ಟಿಲ್ಲ, ದುಡ್ಡು ಕೊಡ್ಬೇಕಂತೆ ಅಂತ ಏನೋ ಅವರು ಆ ಕೊಟ್ಟಾಗೆಲ್ಲ ಮಾತಾಡ್ಕೊಂಡು. ಅವೆಲ್ಲ ಚಿಕ್ಕವರು, ನಮ್ಗೇನ ಅಂತಹ ಒಂದು ಜ್ಞಾನ ಏನಿಲ್ಲ. ತಕ್ಷಣ ಅವರೇನ್ ಮಾಡಿದ್ರು, ರಾತ್ರಿ ಅವರು ಮೂಸಂಬಿ ಹಣ್ಣನ್ನ ರಸ ಕುಡಿಯೋದು ಇತ್ತು ಅವರು ರಾತ್ರಿ. ಅದೊಂದು 4 ಅಥವಾ 5 ಮೂಸಂಬಿಯನ್ನ ತುಂಡು ಮಾಡಿ ಆ ರಸವನ್ನ ತೆಗೆದು 1 ಲೋಟ ಕೊಡ್ತಾ ಇದ್ರು ಫಲಾರ ಆದ್ಮೇಲೆ. ತಕ್ಷಣ ಅವರೇನ್ ಮಾಡಿದ್ರು ಗೊತ್ತಾ, ಈಗ ನನಗೆ ಈ ಮೂಸಂಬಿ ತಂದಿದ್ದೀರಲ್ಲ, ಎಷ್ಟು ದುಡ್ಡು ಖರ್ಚಾಯ್ತದು? ಹಂಗೆಲ್ಲ ಮೂಸಂಬಿ ತಂದಿದ್ದೀರಿ ನೀವು, ಆ ಮೂಸಂಬಿ ರಸ ಹಂಗ ರಾತ್ರಿಯಿಂದ ಬೇಡ, ಅದಕ್ಕೆ ಏನು ಬರುತ್ತೋ ಆ ನಂಗೆ ತರತಕ್ಕಂತ ಮೂಸಂಬಿ ರಸ ಇದಲ್ಲ, ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದರಿಂದಲೇ ಬೇಡ ತಂದು ಅವ್ರಿಗೆ ಗಟ್ಟಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇ ಹೊರತಾಗಿ ಅವತ್ತಿಂದ ಅವರು ಆ ಮೂಸಂಬಿ ರಸವನ್ನು ಕುಡ್ದೇ ಇಲ್ಲ ಅವರು.
ಆಮೇಲೆ ಯಾವ ಕೊಡ್ದ ನಮ್ಗಂತೂ ಪರಿಚಯ ಇಲ್ಲ, ನಮ್ಗೆ ಜ್ಞಾಪಕ ಇಲ್ಲ ನಮಗೆ. ಅಂದ್ರೆ ಇಂತಹ ಒಂದು ವಿದ್ಯಾರ್ಥಿಗಳಿಗಾಗಿ ಅಂತ ಹೇಳಿದ್ರೆ ನಾವು ಏನನ್ನು ತ್ಯಾಗ ಮಾಡ್ಲಿಕ್ಕೂ ಕೂಡ ಒಂದು ಸರಿಯಾಗಿರ್ತಕ್ಕಂಥ ಆವಿಕೆ ಅವರು ತಯಾರಿರ್ತಾ ಇದ್ರು. ಹೀಗೆ ಆ ಶ್ರೀಗಳವರ ಒಂದು ಮಹಿಮೆಗಳು ಆ ರೀತಿ ಇರತಕ್ಕಂಥದ್ದು. ಇನ್ನೊಂದು ಸಾರಿ ಅದೇ ಆ ರಜತ ಸಂದರ್ಭದಲ್ಲಿ ನಾನು ಅಡಿಗೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅಡಿಗೆಯವರು ಊರಿಗೆ ಹೊರಡ್ತಾ ಇದ್ರು. ಇಲ್ಲಿ ಕೆಲವರೆಲ್ಲ ವಿದ್ಯಾರ್ಥಿಗಳು ನಮ್ಮಂತವರು ಅಲ್ಲೇ ಇರ್ತಾ ಇದ್ರು. ಅವರಿಗೆ ಅಡಿಗೆ ಮಾಡ್ಲಿಕ್ಕೋಸ್ಕರವಾಗಿ ಕಲ್ತ್ಕೊಂಡಿದ್ದೆ, ಅಡಿಗೆ ಅಲ್ಲೇ ಮಾಡ್ತಾ ಇದ್ದೆ, ಅಲ್ಲೇ ಆಯ್ತು. ಇದು ಕೆಲಸದ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಈ ಮದುವೆಗೆ ಯಾರನ್ನ ಕರೆದ್ರೆ ಅಡಿಗೆ ನಾವು ಹೊರಡ್ತಾ ಇದ್ವಿ. ನಾವು ಅಡಿಗೆ ಮಾಡ್ಲಿಕ್ಕೆ ಒಂದು 4-5 ರೂಪಾಯಿ 5 ರೂಪಾಯಿ ಕೊಡ್ತಾ ಇದ್ದ ಅವನು. ಯಾವ್ದು ಕಾರಣ ಖರ್ಚಿಗಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಆ ರೀತಿ ಅದನ್ನ ಮಾಡ್ತಾ ಇದ್ವಿ. ಒಂದು ಸಾರಿ ಚನ್ನಪಟ್ಟಣ ಒಂದು ಮದುವೆ ಬಂದಿತ್ತು, ಅಲ್ಲಿ ಹೊರಟೋದ್ವಿ ನಾವು. ಇಲ್ಲಿ ಅಡಿಗೆಯವರು ಯಾರು ಇಲ್ಲ ಮಾಡೋರು. ಸರಿ, ಏನು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಯಾರೋ ಮಾಡ್ತು, ಸರಿ ಹೋಯ್ತು. ನಾವು ಮದುವೆ ಹೋಗಿದ್ದು 3 ದಿವಸ ಆದ್ಮೇಲೆ ಬಂದ್ವಿ. ನಾವು ಬಂದ್ಮೇಲೆ ಅಲ್ಲಿರತಕ್ಕಂತ ವ್ಯಕ್ತಿ ಇದ್ದಾರಲ್ಲ, ಅವನಿಗೆ ಮತ್ತು ಶ್ರೀಗಳವರಿಗೆ ಗಳಸ್ಯ ಕಂಗಸ್ಯ ಅವನು, ಅಂದ್ರೆ ಅವರ ಪರಮ ಭಕ್ತ ಅವನು. ನಾವೆಲ್ಲ ಅಲ್ಲಿ ಬಂದಿದ್ದು ವಿದ್ಯಾಪೀಠದ ಹುಡುಗರು ನಾವು ಅಂತೆಲ್ಲ ಹೇಳ್ಕೊಂಡ್ವಿ. ಅಲ್ಲ ಪರಿಚಯ ಗೊತ್ತಾಯ್ತು ಅವರಿಗೆ. ಅವರೇ ಮಾಡಿ ಸ್ವಾಮಿಗಳಿಗೆ ಫೋನ್ ಮಾಡಿದ್ರು. ಸ್ವಾಮಿ, ನಿಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮದುವೆಗೆ ಅಡಿಗೆ ಕೆಲಸಕ್ಕೋಸ್ಕರ ಬಂದಿದ್ದಾರೆ. ಇಷ್ಟೊಂದು ಓದಿಸತಕ್ಕಂಥ ದೊಡ್ಡ ಪಂಡಿತರಾಗಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಅವ್ರ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಏನೋ ಹೇಳ್ಬಿಟ್ರು. ಅವರು ಸರಿ, ಬಂದ ಕೂಡಲೇ ಕರೆಸಿದೆ ನಮ್ಮನ್ನ. ಸ್ವಾಮಿ ಬಂದ ಕೂಡಲೇ ಕರೆಸಿದೆ ನಮ್ಮನ್ನ. ನೀವು ಅಡಿಗೆ ಹೋಗಿದ್ದ ಅಂದ್ರು. ಈಗ ಹೋಗಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ಸುಳ್ಳು ಹೇಳ್ದ ಆ ಪ್ರಜ್ಞೆ ನಮಗೇನಿಲ್ಲ. ಏನಾದ್ರೂ ಸರಿಯೇ, ನಾವಿಬ್ರು ಮಾತಾಡ್ಕೊಂಡ್ವಿ. ಏನು ಮಾತಾಡ್ಬೇಕೀಗ? ಹೋಗೋಣ ಅಂತ ಹೋಗಿದ್ದೀವಿ ಅಂತ ಹೇಳ್ಬೇಕು, ಹೋಗಿಲ್ಲ ಅಂತ ಹೇಳ್ಬೇಕು? ಬೇಡ, ಅವ್ರಿಗೆ ಬೇಜಾರಾಗತ್ತೆ, ಹೋಗಿಲ್ಲ ಅಂತ ಹೇಳ್ಬೇಡ ಅಂತ ನಾನು ಅಂದೆ. ಸರಿ, ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೋಗಿಲ್ಲ ಅಂತ. ಕಡೆ ಅವರು ಫೋನ್ ಮಾಡಿದ್ರು. ಅವರಿಬ್ರು ಬಂದಿದ್ರು. ಅದು ಖಾತ್ರಿ ಅವರು. ಅವ್ರ ಹೆಸರು ನಮ್ಮ ಹೆಸರು ಕೂಡ ಹೇಳ್ಬಿಟ್ರು. ಸ್ವಾಮಿ ಕೋಪ ಬಂತೀಗ. ನಾ ಹೇಳಿದಾರೆ, ಕೋಪ ಬಂದ್ರೆ ಅವ್ರಿಗೆ ಕಿವಿ ಕೆಂಪು ಆಗುತ್ತೆ ಅಂತ. ಹಾಗೆ ಕಿವಿ ಕೆಂಪು ಆಗಿತ್ತೀಗ. ಅವು ಹಾಗೆ ಏನೋ ಗಾಚಾರ ಇದೆ ಅನ್ಕೊಂಡು ಅಷ್ಟ ಅವನೇ ಇನ್ನೊಬ್ಬನಿಂದ ನನ್ನ ಜೊತೆ ಬಂದವನು. ಅವನೇ ಮಾಡ್ದ. ಅವ್ರೆ ತುಂಬಾ ಫೋರ್ಸ್ ಮಾಡಿದಾಗ ಹೋಗಿದ್ವಿ ಅಂತ ಹೇಳ್ಬಿಟ್ಟಿದ್ದಾನ. ನಾನು ಹೋಗಿಲ್ಲ ಅಂತ ನಾನು ಸಾಧನೆ ಮಾಡ್ತಾ ಇದ್ದೆ. ಕಡೆಗೆ ಸುಳ್ಳು ಹೇಳಿ ಕೋಪ ಬಂತಲ್ಲ ಅವ್ರಿಗೆ. ಒಂದು ಕಪಾಲಕ್ಕೆ ಹೊಡೆದ್ರು ನಂಗೆ. ಒಂದ್ ಏಟ್ ಹೊಡೆದ್ರು. ಅದು ಯಾವ ರೀತಿ ಹೊಡೆಯೋದು ಅಂದ್ರೆ, ನಾವಿರೋ ಆ ಸ್ಥಿತಿಗೆ ಈ ಯಾವುದು ಮಲ್ಲಿಗೆ ಹೂವಿನಿಂದ ನಾವು ಹೊಡೆದ್ರೆ ಹಾಗೆ ಅದು ಅವ್ರಿಗೆ ದೊಡ್ಡ ಏಟು. ಅವ್ರಿಗೆ ನಮಗೆ ಅದು ಲೆಕ್ಕಕ್ಕೆ ಬರಲಿಲ್ಲ. ಅದು ಅವ್ರು ಹೊಡೆದಿದ್ದು ನನಗೆ ಎಂತ ಬಲವಾಗಿ ಹೊಡೆದಿದ್ದು ಕೂಡ ಏನಾಗ್ತಾ ಇದ್ದಿಲ್ಲ. ಆ ರೀತಿ ಇದ್ದು ನಾವು ಆ ರೀತಿ ಬೆಳೆಸಿದ್ದು ನಮ್ಮಿಂದ ಶ್ರೀಗಳವರು. ಆ ಮೆತ್ತ ಕಪಾಲಕ್ಕೆ ಹಿಂಗ್ ಹೊಡೆದ್ರು ಅಷ್ಟೇ. ಹೊಡೆದ ಕೂಡಲೇ ಅವ್ರಿಗೆ ಬೇಜಾರಾಗೋಯ್ತು. ಅವ್ರಿಗೆ ಕಪಾಲಕ್ಕೆ ಹೊಡ್ಬಿಟ್ನಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದೆಲ್ಲ ಆದ್ಮೇಲೆ ಹೋಗಿಲ್ಲ ಅಂತ ಹೇಳ್ತಾ ಇದ್ವಿ, ಹೋಗಿದ್ಯಲ್ಲ ನೀನು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದು ಒಂದೇಟ್ ಹೊಡೆದ್ರ. ಸರಿ ಆಯ್ತು. ಆಮೇಲೆ ಅದು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಮುಟ್ಟಿದ್ದೇಟು ಅಷ್ಟೇ. ನಾನು ಅದನ್ನ ಆಗಲೇ ಮರ್ತು ಹೋಗಿದ್ದೆ. ಆದ್ರೂ ಕೂಡ ಅವರು ಮರ್ತಿಲ್ಲ. ಅವರು ವಿದ್ಯಾರ್ಥಿ ಹೊಡೆದ್ಬಿಟ್ನಲ್ಲ, ನಾನು ಹೊಡೆದೆ ಅವನಿಗೆ ಅಂತ ಹೇಳಿ ಪುನಃ ಕರೆಸಿ ನನ್ನ ಅದು ಇದು ಹೋಗಿದ್ದು ನಂಗೆ ಬೇಜಾರಿಲ್ಲ, ಅದು ಸುಳ್ಳು ಹೇಳಿದ್ದು ಬೇಜಾರು. ಸುಳ್ಳು ಯಾವತ್ತೂ ಬೆಳೆಸ್ಕೋಬಾರದು. ಅದಕ್ಕೊಂದು ದೃಷ್ಟಾಂತ ಕೊಟ್ರು. ಎಂಥ ದೃಷ್ಟಾಂತ ಅಂದ್ರೆ, ಅದನ್ನ ಯಾವ ವ್ಯಕ್ತಿಯೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೃಷ್ಟಾಂತ. ಏನಂದ್ರೆ, ನಂಗಾಗ ಅರ್ಥ ಇದೆ ಇಲ್ಲ ಗೊತ್ತಿಲ್ಲ, ಈಗಂತೂ ಜ್ಞಾಪಕ ಇದೆ. ಅದು ಏನ್ ಹೇಳಿದ್ರು ಅಂದ್ರೆ, ನೋಡು, ಈಗ ಚಿಕ್ಕ ಹುಡುಗ ನೀನು ಸುಳ್ಳು ಹೇಳುವುದನ್ನ ಬೆಳೆಸ್ಕೊಂಡ್ರೆ ಅದು ಮುಂದೆ ಅದೇ ಬೆಳ್ಕೊಂಡು ಹೋಗುತ್ತೆ. ದೃಷ್ಟಾಂತ ಏನು ಗೊತ್ತಾ? ಹಾಗಲಕಾಯಿ ಇದೆ ನೋಡು, ಹಾಗಲಕಾಯಿ. ಅದು ನಂಗೊಬ್ಬನಿಗೆ ಉಪದೇಶ ಇದು. ಹಾಗಲಕಾಯಿ ಇರುತ್ತೆ, ಹುಟ್ಟದಾಗ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಹಿಯಾಗೇ ಇರುತ್ತೆ. ಮುಂದೆ ಅದೇನಾಗುತ್ತೆ, ಕಹಿಯೇ ಬೆಳೆಸ್ಕೊಳ್ಳುತ್ತೆ ಅಷ್ಟೇ ಹೊರತಾಗದು ಯಾವತ್ತೂ ಸಿಹಿ ಆಗೋದಿಲ್ಲ. ಹಾಗಾಗಿ ಚಿಕ್ಕ ವಯಸ್ಸು ನಾವು ಸುಳ್ಳು ಹೇಳೋದು, ಕಳ್ತನ ಮಾಡೋದು ಇಂಥದ್ದೆಲ್ಲ ಕಲ್ತ್ಕೊಂಡ್ವಿ ಅಂದ್ರೆ ಮುಂದೆ ದೊಡ್ಡ ಕಳ್ಳರಾಗ್ತೀವಿ, ಮುಂದೆ ದೊಡ್ಡ ಸುಳ್ಳುಗಾರ ಆಗ್ತೀವಿ. ಹಾಗೆ ಮಾಡಬಾರ್ದು. ಅದಕ್ಕೆ ನಾವು ಹೊಡೆದಿದ್ದು. ಬೇಸರ ಮಾಡ್ಕೋಬೇಡ. 50 ಸತಿ ಬೇಸರ ಮಾಡ್ಕೋಬೇಡ. ಸುಮ್ಮನೆ ಹಿಂಗೆ ಹೊಟ್ಟಿದ್ದಕ್ಕೆ. ರೀಸೆಂಟ್ ಆಗಿ ಅಂದ್ರೆ ಅವರು ಬೃಂದಾವನ ಆಗೋಕ್ಕಿಂತ ಮೊದಲು ಕಡೆಯಲ್ಲಿ ಬಹುಶಃ ನಮ್ಮ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರುವ ಒಂದು ಪಂಡಿತರುಗಳಲ್ಲಿ ಬಹುಶಃ ಕಡೆಯ ಮನೆ ನಮ್ದು. ಆಮೇಲೆ 2 ಮನೆ ಮಾಡಿದ್ದಾರೆ ಅಂತ ಆಮೇಲೆ ಕೇಳಿದೆ. ನಮ್ಮ ಇದರಲ್ಲಿ ವಿದ್ಯಾಪೀಠದ ಅಧ್ಯಯನ ಮಾಡಿದವರಲ್ಲಿ ಕಡೆ ಮನೆ ನಂದೇ ಬಹುಶಃ. ಆಮೇಲೆ ಅವ್ರು ಇನ್ಯಾರ ಮನೆಗೆ ಹೋದಾಗೆ ನಂಗೆ ಗೊತ್ತಿಲ್ಲ. ಆಗ ನಮ್ಮ ಮನೆಗೆ ಬಂದಿದ್ರು. ಅವರು ಬಂದಾಗ ಸ್ವಾಮಿಗಳಿಗೆ ಹಿಂಗೆ ಅದು ಸುಧಾಮಂಗಳದ್ದು ಬೇರೆ ಒಂದು ವಿಚಾರ ಇತ್ತು ಅವರದು. ಅದಕ್ಕೆ ಸ್ವಾಮಿಗಳು ಹೇಳಿದೆ,
ಸ್ವಾಮಿ ಸುಧಾಮಂಗಳದ ಖರ್ಚುಗಳೆಲ್ಲ ನಾನೇ ನೋಡ್ಕೊಂತಿರೋದ್ರದ್ದು. ಅಂದ್ರೆ ಅದು 50 ಲಕ್ಷ ಆಗತ್ತೆ ಪಂಡಿತರ ಸಂಭಾವನೆ, ಅದೆಲ್ಲ ಕೊಡ್ತೀಯ ಅದು, ಅದೆಲ್ಲ ನೀ ಕೊಡ್ಬೇಡ, ನಿನ್ ಭಾರ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಅದು ನೀನೇ ಇಟ್ಕೋ, ಊಟದ ವ್ಯವಸ್ಥೆ ನೀನ್ ಮಾಡ್ಬಿಡು ಸಾಕು ಅಂತ. ಆಯ್ ಸ್ವಾಮಿ ಅಂತ ಮಾಡ್ಕೊಂಡ್ವಿ. ಇದೆಲ್ಲ ಒಂದೇ ಒಂದು ಮಾತು ನಾ ಹೇಳಿದೆ ಅವ್ರಿಗೆ, ಏನಂದ್ರೆ ಎರಡು ಅಂಶಗಳು ಅದರಲ್ಲಿ. ಒಂದ್ ಅಂಶ ಏನಂದ್ರೆ ಯಾವತ್ತೂ ಕೂಡ ಪೇಜಾವ ಶ್ರೀಗಳವರು ನಾವ್ ಎಷ್ಟು ನಮ್ಮಲ್ಲಿ ಸುಮಾರು ಒಂದು 10-15 ಸತಿ ಬಂದಿದ್ದಾರೆ. ಕೆಲವು ಸಾರಿ ಮೊದಲು ಏನಾಗ್ತಾ ಇತ್ತು, ಅವರು ಉಡುಪಿಗೆ ಬೇಗ ಹೋಗಬೇಕಾಗಿದ್ದಾಗ ಏಕಾದಶಿ ದಿವಸವೇ ನಮ್ಮನೆಗೆ ಬಂದು, ನಮ್ಮನೆ ರಾತ್ರಿ ಅವರು ಒಂದು 8 ಗಂಟೆ ಅಷ್ಟೊತ್ತು ಬಂದು ರಾತ್ರಿ ಸುಧಾ ಪಾಠ ಮಾಡಿ ಆ ವಿದ್ಯಾರ್ಥಿಗಳಿಗೆ, ಆನಂತರ ಬೆಳಿಗ್ಗೆ ಭಿಕ್ಷೆ ಮಾಡ್ಕೊಂಡು ಬೇಗ ಹೊರಟು ಬಿಡೋರು. ಯಾಕೆ ವಿದ್ಯಾಪೀಠದ ಜನ ಬರ್ತಾ ಇರ್ತಾರೆ, ಹೋಗ್ಲಿಕ್ಕೆ ಆಗಲ್ಲ ಅಂತ ಒಂದು ತೀರ್ಮಾನ. ಹಂಗೆ ಎಷ್ಟೋ ಒಂದು 3-4 ಏಕಾದಶಿಗಳು ಬಂದು ದ್ವಾದಶಿ ಭಿಕ್ಷೆ ಮಾಡ್ಕೊಂಡು ಉಡುಪಿ ಹೋಗಿದ್ದಾರೆ. ಹಾಗೆಲ್ಲ ಕಾಲು ತೊಳಿತಾ ಇರೋದು, ಕಾಲು ಒತ್ತೋದು, ಇಂಥದ್ದೆಲ್ಲ ನಾವು ಸೇವೆ ಮಾಡ್ತಾ ಇದ್ವಿ ಅವ್ರಿಗೆ. ಹೀಗೆ ನಡೀತಾ ಇತ್ತು. ಈಗ ಅವರು ಇಷ್ಟು ಸಾರಿ ಅವರು ಬಂದಿದ್ರು ಕೂಡ ಯಾವತ್ತೂ ಅವರು ನನಗೆ ಫೋಟೋ ತೆಗೆಸ್ಕೊಂತ ಹೇಳಿಲ್ಲ. ಅವರು ಯಾವತ್ತೂ ನಂಗೆ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿಲ್ಲ. ಆದ್ರೆ ಮೊನ್ನೆ ಬಂದಾಗ, ಅಂದ್ರೆ ಕಡೆ ಭಿಕ್ಷೆಗೆ ನಮ್ಮನೆಗೆ ಬಂದಾಗ ಅವರು ಫೋಟೋ ತೆಗೆಸ್ಕೊಂಡು, ನೀನು ಫೋಟೋ ಎಲ್ಲದ ಕರಿ ಫೋಟೋ ತೆಗೆಸ್ಕೊಂಡು. ನನಗೆ ಆಶ್ಚರ್ಯ ಇದು, ಸ್ವಾಮಿಗಳೆಲ್ಲಾದ್ರೂ ಫೋಟೋ ತೆಗೆಸ್ಕೊಂಡು ಹೇಳಿದ್ದಾರ ಅಂತ ಎಷ್ಟು ಹಿಂದೆ ನಾವು ಹೋದ್ರು ಕೂಡ ನಂಗಂತೂ ಜ್ಞಾಪಕ ಬರ್ಲಿಲ್ಲ. ನೋಡಿ, ಅವ್ರಿಗೆ ಗೊತ್ತಿತ್ತು ಕಾಣುತ್ತೆ, ಬಹುಶಃ ನೀನು ಮುಂದೆ ಗೊತ್ತಿಲ್ಲ ಇಲ್ಲೋ ಗೊತ್ತಿಲ್ಲ, ಈಗ ಫೋಟೋ ತೆಗೆಸ್ಕೊಂಡು ಹೇಳಿದ್ದಾರೆ ಅಂದ್ರೆ ಇದು ಅದೇ ರೀತಿ ಆಯ್ತು. ಆಮೇಲೆ ಹೋದವರಲ್ಲಿಗೆ ಪುನಃ ವಾಪಸ್ ಬೆಂಗಳೂರು ಬರ್ಲಿಲ್ಲ. ಅವರು ಬಂದವರ ಯಥಾ ಪ್ರಕಾರ ಅವರು ಚರ್ಮದೇಹವೇ ಬಂತು ಅಷ್ಟೇ ಹೊರತಾಗಿ ಅವರು ಪುನಃ ಬರ್ಲಿಲ್ಲ. ಅಂದ್ರೆ ಬಹುಶಃ ಅವರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ ಅಂತೂ. ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಇದರಲ್ಲಿ ಫೋಟೋ ತೆಗೆಸ್ಕೊಂಡ್ವಿ. ಆ ಫೋಟೋ ಎಂಬತಕ್ಕಂಥದ್ದು ಇನ್ನೂ ಕೂಡ ನಮ್ಮ ಮನೇಲಿದೆ. ಅವರ ಆಶೀರ್ವಾದ ಮಾಡಿ ಚಿಕ್ಕ ಪೇಜಾವ ಶ್ರೀಗಳವರು ಕೂಡ ಪಕ್ಕದಲ್ಲಿ ಇದ್ದಿರೋದು ಅದೊಂದು ವಿಶೇಷ. ಹಾಗೆ ದೊಡ್ಡವರು ಚಿಕ್ಕವರು ಇಬ್ಬರು ಕೂಡ ಅಲ್ಲಿ ಬಂದು ಆ ಫೋಟೋ ತೆಗೆಸ್ಕೊಂಡಿರತಕ್ಕಂಥದ್ದು ಅಂತ ಹೇಳಿದ್ದು ಅಂದ್ರೆ ಅದೇನೋ ಬಹುಶಃ ಅವರಿಗೆ ಫ್ಲಾಶ್ ಆಗಿರ್ಬೇಕು. ಅದಕ್ಕೆ ಫೋಟೋ ತೆಗೆಸ್ಕೊಳ್ಳಿ ಅಂತ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಮಾಡಿರ್ಬೋದು. ಯಾಕೆಂದ್ರೆ ನನಗೆ ದೊಡ್ಡ ಸೇವೆಯನ್ನು ನಮ್ಮ ಪೇಯಾಶ್ರೀಗಳು ಕೊಟ್ಟಿದ್ದಾರೆ ನಂಗೆ. ಯಾಕೆಂದ್ರೆ ರಾಮ ಅಂತ ಒಬ್ಬನು ಇರ್ತಾ ಇದ್ದ, ಅವ್ರು ಯಾವತ್ತೂ ಕೂಡ ಅವನೇನೆ ಸ್ವಾಮಿಗಳಿಗೆ ಅಭ್ಯಂಜನ ಮಾಡಿಸೋದು, ಎಣ್ಣೆ ಹಚ್ಚಿ ಅಭ್ಯಂಜನ ಮಾಡಿಸ್ತಾ ಇದ್ದ. ಅಂದ್ರೆ ನಿಷಿದ್ಧ ದಿವಸಗಳು ಬಿಟ್ಟು ಕೆಲವು ದಿವಸ ಮಾತ್ರ ಮಾಡ್ಕೊಂತಾ ಇದ್ರು ಅವರು. ಆ ಸಂದರ್ಭದಲ್ಲಿ ನನ್ನ ಕರೀತಾ ಇದ್ದ, ನನಗೆ ಭಾರಿ ಕುತೂಹಲ ಅದು ಮಾಡ್ಬೇಕು ಅಂತ. ಅದೇ ಪುಣ್ಯ ಗಿಣ್ಯ ಪಾಪ ಅದು ಯಾವ್ದು ನಂಗೆ ಇದಿಲ್ಲ, ನನಗೆ ಜ್ಞಾನ ಇಲ್ಲ. ಗುರುಗಳಿಗೆ ಎಣ್ಣೆ ಹಚ್ಬೇಕು ಅಷ್ಟೇನೆ. ಅವ ನಂಗೆ ಕೊಡ್ತಾ ಇದ್ದ. ಸರಿ, ಅವರ ಕಾಲುಗಳು ಕೈಗಳೆಲ್ಲ ಹಿಡಿದ ನೆಟ್ಗೆಲ್ಲ ತೆಗೆದು ಅವರಿಗೆ ಮಾಡ್ತಾ ಇದ್ದೆ ನಾನು. ಹಾಗಾಗಿ ಅಲ್ಲಿ ಒಂದು ಕಾಲು ಒತ್ತದಾಗ ಒಂದ್ಸರಿ ಹೇಳಿದ್ರು, ನೀನು ಪೂರ್ವಾಶ್ರಮದಲ್ಲಿ ಬೇಕಾದಷ್ಟು ನೀನು ಸೇವೆ ಮಾಡ್ಬಿಟ್ಟಿದ್ದಿ, ಈಗೇನು ಬೇಡ ಅಂದ್ರು. ಆದ್ರೂ ಕೂಡ ಆ ಪರ್ಯಾಯ 3ನೇದು ಅಥವಾ 4ನೇ ಪರ್ಯಾಯ ನಂಗೆ ಗೊತ್ತಿಲ್ಲ. ಆ 4ನೇ ಪರ್ಯಾಯದಲ್ಲಿ ಓಡಾಟ ಅಷ್ಟು ಓಡಾಟ. ಅವರಿಗೆ ಯಾರ್ಯಾರೋ ಬರ್ತಾ ಇದ್ದಾರೆ, ಪ್ರಸಿದ್ಧಿ ಬೇರೆ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಬಂದು ಮಾಡ್ತಾ ಇದ್ರು. ಒಂದು ನಿಮಿಷ ಅವರಿಗೆ ಪುರುಸೊತ್ತಿಲ್ಲ ಅವರಿಗೆ. ಆಗ ನಾನು ಯಾವುದೋ ಒಂದು ಸಂದರ್ಭಕ್ಕೆ ನಾನು ಅಲ್ಲಿ ಹೋಗಿದ್ದೆ. ನನಗೆ ಅನಿಸ್ತು, ಯಾಕೋ ಏನೋ ಅನಿಸ್ತು ನನಗೆ. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ನೋಡಿ ಒಂದು ದಿವಸ ಅವರಿಗೆ ಪುರುಸೊತ್ತಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಕಾಲು ಒತ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿರತಕ್ಕಂಥ ಎಲ್ಲರನ್ನು ಕೂಡ ಒಂದ್ 5 ನಿಮಿಷ ನಾನು ಸ್ವಾಮಿಗಳ ಮಾತಾಡ್ಬೇಕು, ಅದಕ್ಕೋಸ್ಕರ ಎಲ್ಲ ಹೋದ್ರೆ ಒಳ್ಳೇದು ಅಂತ ಹೇಳಿ ಅವ್ರಿಗೆ ಕೆಲಸ ಆದ ಮೇಲೆ ಏನು ಗುಟ್ಟು ಅಂತ ಕೇಳಿದ್ರು. ಏನು ಗುಟ್ಟಿಲ್ಲ ಸ್ವಾಮಿ, ಇಷ್ಟೊಂದು ಓಡಾಡ್ತಾ ಇದ್ದೀರಿ, ಒಂದು ಆ ಕಾಲು ಏನಾಗಿರ್ಬೇಕು ಅನ್ಕೊಂಡ 5 ನಿಮಿಷ ಪಾದವನ್ನು ಸೇವೆ ಮಾಡಿ ಹೋಗೋಣ ಅಂದ್ರೆ ಪಾಪ ಅವರಿಗೆ ಬೇಡ ಅಂತ ಹೇಳ್ಬಿಟ್ರು. ಅವರು ಬೇಡ ಅಂತ ಹೇಳಿದ್ರು. ಆದ್ರೆ ನಾನು ಬಿಡಲೇ ಇಲ್ಲ. ನಾನೇನ್ ಮಾಡಿದೆ, ಪೂರ ಅದ್ರ ಪಾದವನ್ನ ಇದು ಮಾಡಿ ಹೋದೆ. ನೀನು ಸೇವೆ ತುಂಬಾ ಚೆನ್ನಾಗಿ ಮಾಡಿದ್ದಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಅವರ ಅಭಯಹಸ್ತವನ್ನು ಇಟ್ಟು ಅನುಗ್ರಹ ಮಾಡಿ ಕಳಿಸಿದ್ರು. ಆಗ ಒಂದು ಮಾತು ಸ್ವಾಮಿಗಳಿಗೆ, ಸ್ವಾಮಿ ನೀವು ಅವತ್ತೊಂದು ಸುಳ್ಳು ಹೇಳಿದ್ದಕ್ಕಾಗಿ ನಂಗೆ ಒಂದು ಏಟು ಹೊಡೆದ ನೀವು, ಆದರೆ ಆ ಒಂದು ಏಟು ಬದಲು ನೀವು 10 ಏಟು ಹೊಡಿಬೇಕಾಗಿತ್ತು ಅನ್ಸುತ್ತೆ ಸ್ವಾಮಿ ನನಗೆ ಅಂತಂದ್ರೆ. ಯಾಕೆ ಅಂದ್ರು. 1 ಏಟು ಹೊಡೆದಿದ್ದಕ್ಕೇನೆ ನನಗೆ ಇಷ್ಟೊಂದು ಅಭಿವೃದ್ಧಿ ಆಗೋದೆ. ನಾನು 10 ಏಟು ಬಿದ್ದಿದ್ದು ನಾನು ಹಿಡಿಯೋದೇ ಆಗಿತ್ತು, ನಾನು ಯಾವ್ದೋ ದೊಡ್ಡ ಮಿನಿಸ್ಟರ್ ಆಗ್ಬಿಡ್ತಾ ಇದ್ದೆ ನಾನು ಅಂತ ಹೇಳಿದಕ್ಕೆ ಅವ್ರ ಅಷ್ಟು ಜೋರ ನಕ್ಕಿದ್ದು ನಾನು ಕೇಳೇ ಇಲ್ಲ ನಾನು. ಅಂತಹ ಅಷ್ಟು ಜೋರ ನಕ್ಕಿ ಅವರು ಅಷ್ಟೇ ಇಲ್ಲ ಬಿಡು ಪರವಾಗಿಲ್ಲ ಅಂತ ಹಾಗೆ ಅನ್ಕೊಂಡ್ಬಿಟ್ರು. ಇನ್ನೊಂದ್ ಸಾರಿ ಸುಧಾ ಮಂಗಳ ಅಲ್ಲ, ಹೊಸ ಪಾಠ ಆಗಬೇಕು, ಅದಕ್ಕೂ ಶಾಂತಿ ಪಾಠ ಆಗಬೇಕು ಅಂತ ನಾವು ಮಲಿಕೆ ಹೇಳಕ್ ಹೋಗಿದ್ದೆ. ಗುಲ್ಬರ್ಗಾದಲ್ಲಿ ಯಾರೋ ಭಕ್ತರು ಕರೆದಿದ್ರು, ಅಲ್ಲಿಗೆ ಹೋಗಿದ್ದೆ ನಾವು. ಅಲ್ಲಿ ಹೋಗುವಾಗ ಹಾಗೆಲ್ಲ ಚಿಕ್ಕ ಹುಡುಗರು ನಾವು ಒಂದ್ ಸ್ವಲ್ಪ ಏನು ಅಂದ್ರೆ ಸ್ವರ್ಗ ನರಕ ಅದೆಲ್ಲ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಈಗ ಏನು ಮುಗಿದ್ರೆ ಅಷ್ಟೇ ಆ ರೀತಿಯಾಗಿ ಅಂತ ನಮ್ ಸಿದ್ಧಾಂತ ಇದ್ದೋರು ನಾವು. ಆದ್ರೆ
ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ ಒಬ್ಬ ವ್ಯಕ್ತಿ ನಾರಾಯಣ ಅಂತ ಒಬ್ಬನಿದ್ದ. ಅವನೇ ಮಾಡಿದ ಅಂದ್ರೆ ಇನ್ನು ಶಾಂತಿ ಪಾಠ ಪ್ರಾರಂಭ ಆಗಿಲ್ಲ, ಟೀಕರಾಯರು ಎದುರುಗಡೆ ಆಗಬೇಕು, ಆಗಿಲ್ಲ. ಆ ಸಂದರ್ಭಕ್ಕೆ ಅದಕ್ಕಿಂತ ಮೊದಲೇನೆ ಅಲ್ಲೆಲ್ಲ ಒಂದು ಕಾಫಿ ವ್ಯವಸ್ಥೆ ಮಾಡಿದ್ದ. ಎಲ್ಲರಿಗೂ ನಮ್ಗೆಲ್ಲರಿಗೂ ಒಂದು ಸುಮಾರು 10-12 ಜನ ಇದ್ದೀವಿ, ಎಲ್ಲರಿಗೂ ಕೊಟ್ಬಿಟ್ಟ ಅವನು. ನಮ್ಗೆ ಇಂಥ ಜಾಗದಲ್ಲಿ ಸಿಕ್ಬಿಡ್ತಾನ ಅಂತ ಅದು ಕೂತ್ಬಿಟ್ವಿ ನಾವು. ಆಮೇಲೆ ಅದು ಶಾಂತಿ ಪಾಠಕ್ಕೆ ಕೂತ್ಕೊಂಡ್ವಿ. ಶಾಂತಿ ಪಾಠ ಆದ ಕೂಡಲೇ ಶಾಂತಿ ಪಾಠ ಆಯ್ತು, ಆದ ಕೂಡಲೇ ತಕ್ಷಣ ವ್ಯಾನ್ ಹಾಕಿಬಿಟ್ವಿ. ಆಗ ಸ್ವಾಮಿಗಳು ಏನಿದ್ದಾರೆ, ನಿಮ್ಗೆ ಇವತ್ತು ಕಾಫಿ ಗೀಪಿ ಏನು ಇಲ್ಲ ಅಂತ ಅಂದ್ರು ಅವರು. ಅದಕ್ಕೇನ್ ಮಾಡಿದ್ರು, ಇಲ್ಲಿ ಕೂಡ ಆಯ್ತು ಸ್ವಾಮಿ ಅಂತ ಅಂದ್ರು ಯಾರು. ಇಲ್ಲಿ ಕೂಡ ಕುಡಿದ್ಬಿಟ್ಟೆ ನಾವು ಬಂದ್ವಿ. ಯಾವ ಕುಡಿದ್ರಿ ಅಂತ ಕೇಳಿದ್ರು. ಯಾಕೆಂದ್ರೆ ಶಾಂತಿ ಪಾಠ ಆದ ಕೂಡಲೇ ಗಾಡಿ ಹತ್ತು ಬಿಟ್ಟಿದ್ದೀವಿ. ಯಾವ ಕುಡಿದು ನೀವು ಅಂದ್ರೆ ಮೊದಲೇ ಕುಡಿದ್ವಿ ಅಂತ ಆಯ್ತು. ಓ, ಅದಕ್ಕೆ ಕೋಪ ಬಂತ ಅವ್ರಿಗೆ. ಕೋಪ ಬಂದು ಕೂಡಲೇ ಕಿವಿ ನೋಡಿದ್ವಿ ನಾವು, ಕೆಂಪು ಕಿವಿ ಆಗೋಗಿದೆ. ಎಲ್ಲರ ಮೇಲೂ ಕೋಪ. ಇಂತಹ ಒಂದು ಕ್ಷೇತ್ರಕ್ಕೆ ಬಂದು ಸುಧಾ ಶಾಂತಿ ಪಾಠ ಹಾಕ್ತೀವಿ ಅಂದ್ರೆ ಅಲ್ಲಿ ಕಾಫಿ ಕುಡ್ದಿದ್ದೀರಲ್ಲ ಅಂತ ಹೇಳಿ ಭಾರಿ ಕೋಪ ಬಂತು. ಹಿಂಗ್ ಮಾಡಬಾರ್ದಾಗಿತ್ತು, ಅದೇನೋ ಮಾತಾಡಿ ಶುರು ಮಾಡ್ಬಿಟ್ಟು ಯಥಾ ಪ್ರಕಾರ ಅಖೇಡ ವೀರಶೈಲಿದ್ದಾರೆ ಅವರು ನಗಿಸ್ಲಿಕ್ಕೆ ಭಾರಿ ಪ್ರಸಿದ್ಧಿ ಅವರು. ಅವ್ರು ಹೇಳಿದ್ರು, ಸ್ವಾಮಿ ಇಂತಹ ಒಂದು ಅದು ಕೆಟ್ಟ ಕಾಡು, ಈ ಕಾಡಲ್ಲೂ ಕೂಡ ಅಮೃತದಂತಹ ಕಾಫಿ ಸಿಕ್ಬಿಡ್ತು ನಮ್ಗೆ, ಅದು ಕುಡ್ಬಿಟ್ಟಿದ್ರು ಸ್ವಾಮಿ ಅಂತ ಅಂದ ಕೂಡಲೇ ಒಂದೇ ಕ್ಷಣ ಅಷ್ಟೇ ತಕ್ಷಣ ಪುನಃ ಜೋರ ನಗ್ಬಿಟ್ರು ಅವರು. ಅಂದ್ರೆ ಅವರ ಕೋಪ ಎಂಬುದಕ್ಕಂತದ್ದು ಸಾತ್ವಿಕ ಕೋಪ ಅಂತ ಹೇಳಲಿಕ್ಕೆ ಇದೆಲ್ಲ ದೃಷ್ಟಾಂತಗಳಿದಲ್ಲ. ಹೀಗೆ ಇಂತಹ ಒಂದು ಅದ್ಭುತವಾದ ವ್ಯಾಪಾರಗಳೆಲ್ಲ ಅವರು ಮಾಡಿದ್ದಾರೆ. ಅನಂತರದಲ್ಲಿ ಒಂದು ಸಾರಿ ಇನ್ನು ಅವರಿಗೆ ಶ್ರೀಗಳಿದ್ದಾರೆ, ಅವರು ಹೈದರಾಬಾದ್ ನಲ್ಲಿ ಚಾತುರ್ಮಾಸ್ಯವನ್ನು ಮಾಡಬೇಕು. ಚಾತುರ್ಮಾಸ್ಯ ಕಾಲದಲ್ಲಿ ಅವರಿಗೆ ಎಷ್ಟೇ ಕಾರ್ಯಭಾರ ಇದ್ದರೂ ಕೂಡ ಸುಧಾ ಪಾಠವನ್ನ ಮಾತ್ರ ಅವರು ಯಾವತ್ತೂ ಬಿಡ್ತಾ ಇದ್ರು. ಅದು ಎಷ್ಟೇ ಹೇಗೆ ಇರ್ಲಿ, ಅದಕ್ಕೆ ಈ ಒಂದು ದೃಷ್ಟಾಂತ ಎಂಬುದು ನಮಗೆ ಪೂರಕವಾಗುತ್ತದು. ಬೆಳಿಗ್ಗೆಯಿಂದ ಶುರು ಆಯ್ತು. ಬಿದಿಗೆ ಅವತ್ತು ಬೆಳಿಗ್ಗೆಯಿಂದ ಪಾಠ ಮಾಡ್ಬೇಕಾಗಿತ್ತು. ಪಾಠಕ್ಕೆ ನಾವು ಕೂತ್ಕೊಂಡ್ವಿ. ಆದ್ರೆ ಒಬ್ಬರೇ ಬಲಿ ಶುರು ಮಾಡಿದ್ರು. ಕಡೆಗೆ ಅದು ಯಾರೋ ಮಿನಿಸ್ಟ್ರಿ ಬೇರೆ ಬಂದ್ಬಿಟ್ರು. ಅವನ ಜೊತೆ ಸುಮಾರು ಹೊತ್ತು ಹೋಯ್ತು. ನೀವು ಹೋಗಿರಿ, ಆಮೇಲೆ ಕರಿತೀನಿ ಅಂತ ಹೇಳಿದ್ರು. ಸರಿ, ನಮ್ಮಷ್ಟ ಬಂದ್ಬಿಟ್ವಿ ನಾವು. ಆಮೇಲೆ ಸಾಯಂಕಾಲದವರೆಗೂ 5 ಗಂಟೆವರೆಗೂ ಆಯ್ತು. ಅದು ಮುಗೀತಾ ಇದ್ದ ಹಾಗೇನೆ ಪೂಜೆಗೆ ಹೋದ್ರು. ರಾತ್ರಿ ಪೂಜೆ ಆಯ್ತು. ಫಲಾರ ಆಯ್ತು. ಫಲಾರ ಆದ್ರೂ ಇವತ್ತು ಬೀಗೆ ಪಾಠ ಇಲ್ಲ, ಐತೆ ಮುಗಿದೋಯ್ತು ಅಂತ ನಾವು ಅನ್ಕೊಂಡ್ವಿ. ನಾವು ಕೂಡ ಚೆನ್ನಾಗಿ ಫಲಾರ ಮಾಡಿದ್ವಿ, ಎಲ್ಲ ಮಲ್ಕೊಂಡು ಬಿಟ್ವಿ ನಾವು. ಸ್ವಾಮಿಗಳೇ ಇದ್ದಾರೆ. ಫಲಾರ ಆದ್ಮೇಲೆ ಕೂಡ ಒಬ್ಬ ವ್ಯಕ್ತಿ ಬಂದ. ಸುಮಾರು 10 ಗಂಟೆವರೆಗೂ ಮಾತಾಡಿದ್ದ. ನಾವು ಅದೇನ್ ಮಾತಾಡೋದ ಗೊತ್ತಿಲ್ಲ, ನಮಗೆ ಬೀಳಲಿಲ್ಲ. ನಾವು ಹೋಗ್ಲೂ ಇಲ್ಲ, ಅವ್ರು ಬೀಳಲಿಲ್ಲ. ಸುಮಾರು 11 ಗಂಟೆ ಆಗೋಗಿದೆ. ನಾವಷ್ಟಲ್ಲಿ ಒಳ್ಳೆ ಸ್ವಪ್ನ ನಮ್ಗೆ ಬೀಳ್ತಾ ಇದೆ. ಆ ರೀತಿ ಮಲ್ಕೊಂಡು 9ಕ್ಕೆ ಮಲ್ಕೊಂಡ್ಬಿಟ್ಟಿಲ್ಲ. ಒಳ್ಳೆ ನಿದ್ದೆ ನಮಗೆ, ಮಲ್ಕೊಂಡಿದ್ದೇವೆ ನಾವು. ತಕ್ಷಣ ಸ್ವಾಮಿಗಳು ಬಂದಿದ್ದು. ಎಲ್ಲರೂ ಉಪಬಿಡ್ತೇನೆ, ವೇದವ್ಯಾಸ ಹೇಳು ಎಲ್ಲಾನು ಎಬ್ಬಿಸ್ಕೊಂಡ್ ಬರ್ತಾರೆ. ಏನಾಯ್ತಪ್ಪ ಅಂತ ನೋಡಿದ್ರೆ ಪಾಠ ಇದೇನ್ ಸ್ವಾಮಿ ಈ ಪಾಠ ಅಂದ್ರೆ ಬಿಡಿಗೆ ಈ ಪಾಠ ನಿಲ್ಲಿಸಬಾರ್ದು ಅಂತ ಹೇಳಿ ರಾತ್ರಿ 11ರಿಂದ ಹಿಡಿದು 11:20 ಸುಧಾ ಪಾಠ ಮಾಡಿ ಆಮೇಲೆ ಮಲ್ಕೊಂಡಿದ್ದಾರೆ. ಬೆಳಿಗ್ಗಿಂದ ಒಂದು ಕ್ಷಣ ಅವರಿಗೆ ತುರಿಸಲಿಕ್ಕೆ ಪುರುಸೊತ್ತಿಲ್ಲ ಅವರಿಗೆ. ಅಂತಹದ್ರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಕಥೆ ಕೇಳಿದ ಮೇಲೆ ನಾವು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ದೀವಿ ಎಂಬುದು ನಾವು ಊಹೆ ಮಾಡ್ಕೊಳ್ಬೇಕು. ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಅಯ್ಯೋ ಆಯ್ತು ಬಿದಿಗೆ ಬರ್ತಾನೆ ಇರುತ್ತೆ ಬಿಡು, ಮುಂದೆ ಸತಿ ಬಿದಿಗೆ ಪಾಠ ಮಾಡ್ದಾಯ್ತು ಅಂತ ಅನ್ಬಿಡ್ತಾ ಇದ್ದೆ. ಆದ್ರೆ ಆ ಬಿದಿಗೆ ದಿವಸ ಪಾಠ ತಪ್ಪಿಸ್ಬಾರ್ದು ಎಂಬುದಕ್ಕಂತ ಒಂದು ಕಾನ್ಸೆಪ್ಟ್ ಇದಲ್ಲ, ಅದಕ್ಕೆ ಎಷ್ಟು ಬದ್ಧರಾಗಿದ್ದಾರೆ ಅವರು ಅಂತ ಹೇಳಿದ್ರೆ, 11 ಗಂಟೆಗೆ ಬೆಳಿಗ್ಗಿಂದಲೂ ಕೂಡ ಪೂರ್ಣವಾದ ಕೆಲಸ, ಸುತ್ತು, ಉಪನ್ಯಾಸ. ಅದು ಎಷ್ಟು ಜನ ಬಂದು ಹೋಗೋದು, 1 ಲಕ್ಷ ಕೊಡೋದು, ಅದು ಎಷ್ಟು, ಅದೆಲ್ಲ ನೋಡಿದ್ರೆ, ಕಾರ್ಯಭಾರ ನೋಡಿದ್ರೆ ನಮಗ ನಿದ್ದೆ ಬರ್ತಾ ಇದೆ. ಇದೇನ್ ಸ್ವಾಮಿ ರಾತ್ರಿ 12 ಗಂಟೆಗೆ ನೀವು ಪಾಠ ಮಾಡ್ತಾ ಇದ್ದೀರಿ, ಈಗ ನಮ್ಗೆ ಅರ್ಥ ಕೂಡ ಆಗಲ್ಲ ಅಂದ್ರು. 10 ನಿಮಿಷ ಅಂತ ಹೇಳಿ 20 ನಿಮಿಷ ಪಾಠ ಮಾಡಿ, ಅದೇನು ಕಥಕಥಾವಾದ ಅಂತ ಅದಕ್ಕೆ ಹೆಸರು. ಆಗ ಅಷ್ಟೇನೆ ಆಗ ಕಥೆಯದು. ಯಾಕೆ ಅಷ್ಟು ಕಠಿಣವಾದ ಭಾಗ, ಅದನ್ನು ಕೂಡ ಅಷ್ಟು ಸುಲಭವಾಗಿ ಸರಸವಾಗಿ ಅರ್ಥ ಆಗುವಂತೆ ಅದನ್ನ ಹೇಳಿ ಮಾರನೇ ದಿವಸ ರಾತ್ರಿ ಎಲ್ಲ ನೀವು ನಿದ್ರೆಯಲ್ಲಿ ಇದ್ರಿ. ಅದಕ್ಕೋಸ್ಕರವಾಗಿ ನಾನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಈಗ ಪುನಃ ಇನ್ನೊಂದು ಸತಿ ಹೇಳ್ತೇನೆ ಅಂತ ಪುನಃ ಮಾರನೇ ದಿವಸ ಅದೇ ಪಾಠವನ್ನ ಅವರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಆ ಪಾಠದ ಬಗ್ಗೆ ಎಂಥ ಒಂದು, ಆ ಬಿದಿಗೆ ದಿವಸ ಯಾವತ್ತೂ ಪಾಠ ನಿಲ್ಲಿಸಬಾರ್ದು ಎಂಬತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ಅದರಲ್ಲಿ ಎಂಥ ಒಂದು ಆಗ್ರಹ ಅವರಿಗೆ. ಅಂತಹ ಅಷ್ಟು ಶ್ರಮ ವಹಿಸಿದ್ರು ಕೂಡ ಈ ಪಾಠ ಮಾಡಿದ್ರು ಅಂದ್ರೆ
ನಿಜವಾಗ್ಲೂ ಇದು ಅದ್ಭುತವಾಗಿರ್ತಕ್ಕಂಥ ಅವರ ವ್ಯಾಪಾರ, ಅದು ಅಂತಹ ನಿಷ್ಠೆ ಅದು ಅವರದಾಗಿದೆ ಅಂತ ನಾವು ತಿಳ್ಕೋಬೇಕು ನಾವು. ಇನ್ನೊಂದು, ಈ ಇದರಲ್ಲಿ ಅವರಲ್ಲಿ ಶೆಟ್ರು ಅಂತ ಒಬ್ಬರು ಇದ್ರು. ಅವರ ಒಂದು ವ್ಯಾನ್ ಇದು ಮಾಡ್ಕೊಳ್ಳೋರು, ಶೆಟ್ರು ವ್ಯಾನ್ ಇದು ಮಾಡ್ಕೊಳ್ಳೋರು. ಇನ್ನೊಂದು ಕಾರಲ್ಲಿ, ಅಂಬಾಸಡರ್ ಕಾರಲ್ಲಿ ಭಟ್ರು ಅಂತ ಇರ್ತಾ ಇದ್ರು. ಅವರನ್ನ ಕರ್ಕೊಂಡು ಹೋಗೋರು. ಹೀಗಿರ್ತಾ ಇತ್ತು. ನಾವೆಲ್ಲ ವ್ಯಾನಲ್ಲಿ ಕೂತ್ಕೊಂತಾ ಇದ್ದೆ. ನಾವು ಕೆಲವು ಸಾರಿ ಆಯ್ತು ನಮ್ಮನೆ ಕಾರಲ್ಲಿ ಕೂರ್ಸ್ಕೊಳ್ಳೋರು. ಕಾರಲ್ಲಿ ಕೂರಿಸ್ಕೊಳ್ಳುವಾಗ ಅವರು ನೋಡಿ, ಕಾರಲ್ಲಿ ಕೂರ್ಸ್ಕೊಂಡಾಗ ಅವರು ಏನ್ ಹೇಳ್ತಾ ಇದ್ರು ನಮ್ಗೆ, ನಾವು ತುಂಬಾ ಅದನ್ನ ಗಮನಿಸಿದ್ದೇವೆ ನಾವು. ಅವರ ಬಾಯಿ ಎಂಬುದಕ್ಕಂಥದ್ದು ಯಾವತ್ತಾದ್ರೂ ಸುಮ್ಮನೆ ಇದ್ರು ಸರಿಯೇ, ಯಾವಾಗಲೂ ರಾಮ ಜಪ, ರಾಮಮಂತ್ರ ಜಪ ಯಾವಾಗಲೂ ಮಾಡೋರು. ಆ ರಾಮಮಂತ್ರ ಜಪ ಏನಿದೆ ಅದು ಅವರನ್ನ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಅಂತ ಹೇಳಿದಂತೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ. ಅಂದ್ರೆ ಆ ರಾಮಮಂತ್ರ ಜಪ. ಆ ಹಿಂದೆ ನಾವು ಊಟಿಗೆ ಹೋದಾಗಲೂ ಕೂಡ ನಾವು ನೋಡಿದ್ದೇವೆ, ಬೆಂಗಳೂರಿಂದ ಊಟಿಗೆ ಹೋಗುವವರೆಗೂ ಕೂಡ ಮಧ್ಯದಲ್ಲಿ ಒಂದು ಕ್ಷಣ ಅವರು ಆ ರಾಮಮಂತ್ರ ಜಪ ಮಾಡಿ ತಿಳಿಸಿಲ್ಲ. ಸಭೆಗಳೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ಕೂಡ ಮಂತ್ರ ಹೇಳ್ತಾರೆ. ಹಾಗೆ